we have come till the end of chapter 4. ನಾವು 4ನೇ ಅಧ್ಯಾಯದ ಅಂತ್ಯದವರೆಗೆ ಬಂದಿದ್ದೇವೆ. In chapter 1 and 2 we saw the creation. 1 ಮತ್ತು 2ನೇ ಅಧ್ಯಾಯಗಳಲ್ಲಿ ನಾವು ಸೃಷ್ಟಿ ಕಾರ್ಯವನ್ನು ನಾವು ನೋಡಿಕೊಂಡೆವು. Chapter 3 we saw the fall of man. 3ನೇ ಅಧ್ಯಾಯದಲ್ಲಿ ಮಾನವನ ಬಿದ್ದು ಹೋಗುವಿಕೆಯನ್ನು ನಾವು ನೋಡಿದೆವು. If Adam and Eve disobeyed, if that was their sin, ಆದಾಮ ಹವ್ವರು ಪಾಪ ಮಾಡುವುದರ ಮೂಲಕ ಅವರು ದೇವರಿಗೆ ಅವಿಧೇಯರಾಗುವುದನ್ನು ನಾವು ನೋಡಿದೆವು. We think disobedience is not that serious. Many times we think like that. Would you please repeat again? We may not think that disobedience is a serious sin. ನಾವು ಕೆಲವು ಸಂದರ್ಭಗಳಲ್ಲಿ ಅವಿಧೇಯತೆ ಎಂಬಂತದ್ದು ಅಷ್ಟೇನು ದೊಡ್ಡ ಪಾಪವಲ್ಲ ಎಂಬುದಾಗಿ ಯೋಚಿಸುತ್ತೇವೆ. But that is the sin that brought the whole mankind into what we see in the world. ಆದರೆ ನಾವು ನೋಡುವಾಗ ಆ ಅವಿಧೇಯತೆ ಎಂಬಂತಹ ಪಾಪವೇ ಮಾನವನ ಇಂದಿನ ಪರಿಸ್ಥಿತಿಗೆ, ಆತನ ಪಾಪದ ಜೀವಿತಕ್ಕೆ ಅದು ಕಾರಣವಾಯಿತು. Chapter 4 we saw Cain and Abel. 4ನೇ ಅಧ್ಯಾಯದಲ್ಲಿ ನಾವು ಕಾಯಿನ ಮತ್ತು ಏಬೇಲನ ಕುರಿತಾಗಿ ನಾವು ನೋಡಿಕೊಂಡೆವು. If Adam's sin was disobedience, Cain's was rebellion and murder. ಆದಾಮನ ಪಾಪವು ದೇವರಿಗೆ ಅವಿಧೇಯವಾಗುವುದಾಗಿದ್ದರೆ, ಕಾಯಿನನ ಪಾಪವು ದೇವರಿಗೆ ತಿರುಗಿ ಬೀಳುವುದು, ಆತನಿಗೆ ದಂಗೆ ಏಳುವುದೇ ಆಗಿತ್ತು. Also murder. ಮತ್ತು ನರಹತ್ಯೆ. It only took one generation for sin to become so horrible. ಮತ್ತು ಕೇವಲ ಒಂದು ಪೀಳಿಗೆ ಸಾಕಾಗಿತ್ತು ಅದು ಮಾನವರ ಪಾಪವು ಲೋಕವನ್ನೆಲ್ಲ ತುಂಬಿ ಹೋಗಲು. How terrible was the sin of Cain, Adam's son. ಆದಾಮನ ಮಗನಾದಂತಹ ಕಾಯಿನನ ಪಾಪವು ಎಂತಹ ಭಯಂಕರವಾಗಿತ್ತು ನೋಡಿರಿ. We saw from the life of Cain and Abel we learned lot of lessons. ಕಾಯಿನ ಮತ್ತು ಹೇಬೆಲರ ಜೀವಿತದ ಮೂಲಕ ನಾವು ಅನೇಕ ಪಾಠಗಳನ್ನು ನಾವು ಕಲಿತುಕೊಂಡೆವು. Cain was dead but he is still speaking. ಕಾಯಿನನು ಆತನು ಸತ್ತವನಾಗಿದ್ದರೂ ಇನ್ನೂ Abel though he died he is still speaking. ಹೇಬೆಲ್ನು ಆತನು ಸತ್ತು ಹೋಗಿದ್ದರೂ ಇನ್ನೂ ಮಾತಾಡುವ ಆತನಾಗಿದ್ದಾನೆ. Cain not only murdered his brother and lied about it, he was rebellious to God when he asked, where is your brother? ಕಾಯಿನನು ದೇವರಿಗೆ ಅವಿಧೇಯನಾಗಿ ತಿರುಗಿ ಬಿದ್ದು ತನ್ನ ತಮ್ಮನನ್ನ ಕೊಲೆ ಮಾಡಿದ್ದು ಮಾತ್ರವಲ್ಲ, ದೇವರು ಆತನನ್ನ ನಿನ್ನ ತಮ್ಮನು ಎಲ್ಲಿ ಎಂಬುದಾಗಿ ಕೇಳುವಾಗ ದೇವರಿಗೆ ತಕ್ಕ ಉತ್ತರವನ್ನು ಕೊಡಲಿಲ್ಲ. He only felt for the punishment. He never felt serious about the terrible sin he committed. ಆತನು ಕೇವಲ ತನಗಾದಂತಹ ಶಿಕ್ಷೆಗಾಗಿ ಆತನು ಕೋಪಗೊಳ್ಳುವುದನ್ನು ನಾವು ನೋಡುತ್ತೇವೆ, ಗಂಭೀರವಾಗಿ ಪರಿಗಣಿಸುವುದನ್ನು ನಾವು ನೋಡುತ್ತೇವೆ. ಆದರೆ ತನ್ನ ಕೊಲೆಗಡುಕತನ ಪಾಪದ ಕುರಿತಾಗಿ ಆತನು ಗಂಭೀರವಾಗಿ ಎಣಿಸಲಿಲ್ಲ. Cain rejected the punishment God gave. ಕಾಯಿನನ್ನು ದೇವರು ಕೊಟ್ಟಂತಹ ಆ ನ್ಯಾಯ ತೀರ್ಪನ್ನ ಅಥವಾ ಶಿಕ್ಷೆಯನ್ನ ಆತನು ತಿರಸ್ಕರಿಸಿದನು. Lord Jesus Christ took our punishment. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ನಮ್ಮ ಶಿಕ್ಷೆಯನ್ನ ಆತನು ಹೊತ್ತುಕೊಂಡನು. Then we saw the generation of Cain in chapter 4. 4ನೇ ಅಧ್ಯಾಯದಲ್ಲಿ ಕಾಯಿನನಿಂದ ಉಂಟಾದಂತಹ ಆ ಪೀಳಿಗೆಯನ್ನು ಅಥವಾ ಜನಾಂಗದ ಕುರಿತಾಗಿ ನಾವು ನೋಡಿಕೊಂಡೆವು. He built a city. ಮತ್ತು ಆತನು ಒಂದು ಪಟ್ಟಣವನ್ನು ಕಟ್ಟಿದನು ಕಾಯಿನನು. And we see the livelihood of people getting into livestock, agricultural development, music, instruments, bronze, iron. In other words, affluent society. ಇಲ್ಲಿ ನಾವು ನೋಡುವಾಗ ಹೇಗೆ ಆ ವೃತ್ತಿಗಳು ಉಂಟಾದವು ಎಂಬುದರ ಕುರಿತಾಗಿ ನಾವು ನೋಡುತ್ತೇವೆ. ಜನರು ದನ ಕರುಗಳನ್ನು ಸಾಕುವುದನ್ನ ಮತ್ತು ಪಶುಸಂಗೋಪನೆ ಮಾಡುವುದನ್ನ ಮತ್ತು ಕೃಷಿ ಮಾಡುವುದನ್ನ ನಾವು ನೋಡುತ್ತೇವೆ. ಅದೇ ರೀತಿ ವಾದ್ಯಗಳನ್ನ ಬಾರಿಸಿ ಸಂಗೀತ ಹಾಡುವುದನ್ನ, ಅದೇ ರೀತಿ ಕುಲುಮೆಯಲ್ಲಿ ಕಬ್ಬಿಣ, ತಾಮ್ರ, ಇನ್ನು ಅನೇಕ ಲೋಹಗಳ
ಕಾರ್ಯಗಳನ್ನ ಆತನು ಪ್ರಾರಂಭಿಸುವುದನ್ನು ನಾವು ನೋಡುತ್ತೇವೆ. ಆ ಒಂದು ನಾಗರಿಕತೆಯು ಅದು ಅತ್ಯಂತ ಬೆಳೆದ ನಾಗರಿಕತೆ ಆಗಿತ್ತು. But it was a godless civilization. ಆದರೆ ಅದು ದೇವರನ್ನು ಬಿಟ್ಟಂತಹ, ದೇವರಿಲ್ಲದಂತಹ ನಾಗರಿಕತೆ ಆಗಿತ್ತು. Then we saw one of the son Lamech introducing polygamy. ಮತ್ತು ಕಾಯಿನನ ತಮ್ಮ ಮಗನಾದಂತಹ ಲೆಮೆಕನು ಆತನು ಬಹುಪತ್ನಿತ್ವವನ್ನ ಪರಿಚಯಿಸುವುದನ್ನು ನಾವು ನೋಡುತ್ತೇವೆ. When a godly man is told to forgive 7 times 70, here is a carnal man or a natural man who want to revenge 7 times 70. ನಾವು ನೋಡುವಾಗ ದೇವ ಜನರಿಗೆ ಅಥವಾ ದೇವರ ಜನರಿಗೆ ದೇವರು 70 ಸಾರಿ ಕ್ಷಮಿಸಬೇಕು ಎಂಬುದಾಗಿ ಹೇಳಿರುವುದನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ಈತನು 70 ಸಾರಿ ತಾನು ಮುಯಿ ತೀರಿಸುತ್ತೇನೆ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಈತನು ಪ್ರಾಕೃತ ಮನುಷ್ಯನು. Cain, God did not immediately kill him. God allowed him to live, and that generation became very affluent. God is giving opportunity for them, hoping that they will repent, like we read in 2 Peter 3:9. God is long suffering. God don't want anybody to perish, and he is long suffering, yet man is not turning to God. ದೇವರು ಕಾಯಿನನನ್ನ ತಕ್ಷಣವೇ ಕೊಲ್ಲಲಿಲ್ಲ, ಬದಲಾಗಿ ಆತನಿಂದ ಒಂದು ನಾಗರಿಕತೆ ಉಂಟಾಗಿ ಅವರು ಅತ್ಯಂತ ಮುಂದುವರಿದ ನಾಗರಿಕರಾಗಿ ಅವರು ಜೀವಿಸುವುದನ್ನು ನಾವು ನೋಡುತ್ತೇವೆ. ಮತ್ತು ನಾವು 2 ಪೇತ್ರ 3ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವ ಹಾಗೆ ದೇವರು ಆತನು ದೀರ್ಘಶಾಂತನು, ಆತನು ಮಾಡಬೇಕೆಂದ ಕೇಡನ್ನ ಮಾಡದೇ ಇರುವಂತಹ ತಾಳ್ಮೆ ಉಳ್ಳಂತಹ ದೇವರಾಗಿರುವ ಕಾರಣ ಕಾಯಿನನಿಗೆ ಮತ್ತೊಮ್ಮೆ ಅವಕಾಶವನ್ನ ಕೊಡುವುದನ್ನ ನಾವು ನೋಡುತ್ತೇವೆ ದೇವರ ಕಡೆಗೆ ತಿರುಗಿಕೊಳ್ಳಲು. In Psalm 49 and Psalm 73, God is telling us not to be jealous when you see the wicked prosper. ಕೀರ್ತನೆ 49 ಮತ್ತು ಕೀರ್ತನೆ 73ನೇ ಅಧ್ಯಾಯದಲ್ಲಿ ದೇವರು ದುಷ್ಟರು ಏಳಿಗೆ ಆಗುವುದನ್ನ, ದುಷ್ಟರು ಅಭಿವೃದ್ಧಿ ಆಗುವುದನ್ನ ಕಂಡು ನಾವು ಹೊಟ್ಟೆ ಕಿಚ್ಚು ಪಡಬಾರದು ಎಂಬುದಾಗಿ ಹೇಳಿದ್ದಾನೆ. God is patient with them, giving them opportunity, but if they reject that, they are in slippery place. Jari beelu asfala, slippery place. ದೇವರು ಅವರ ವಿಷಯದಲ್ಲಿ ಆತನು ದೀರ್ಘ ಶಾಂತಿಯಿಂದ ಇದ್ದು ಅವರು ತನ್ನ ಕಡೆಗೆ ತಿರುಗಿಕೊಳ್ಳಲು ಅವಕಾಶ ಕೊಡುತ್ತಾನೆ. ಆದರೆ ನಾವು ನೋಡುವಾಗ ಅವರು ಜಾರುವ ಸ್ಥಳದಲ್ಲಿ ಇರುವ ಹಾಗೆ ಇದ್ದಾರೆ ಅವರು. Okay, so that is what we saw last week. Now let's read the last 2 verses of chapter 4, 25 and 26. ಕಳೆದ ವಾರ ಇಷ್ಟು ಅಧ್ಯಾಯವನ್ನು ಮಾಡಿಕೊಂಡೆವು. ಈಗ 4ನೇ ಅಧ್ಯಾಯದ ಕಡೆಯ 2 ವಚನಗಳನ್ನು ನಾವು ನೋಡಿಕೊಳ್ಳೋಣ. 24 ಮತ್ತು 25ನೇ ವಚನ. 25, 26. ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಎತ್ತು ಕಾಯಿನನನ್ನು ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದಾನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟಳು. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. In the midst of this wicked generation of Cain, now there is a fresh light, a hope in the birth of Seth. ಕಾಯಿನನೆಂಬಂತಹ ದುಷ್ಟನ ಮತ್ತು ಆತನ ಜನಾಂಗದ ಮಧ್ಯದಲ್ಲಿ ಒಂದು ನಿರೀಕ್ಷೆಯ ರೀತಿಯಲ್ಲಿ ಸೇತನೆಂಬಂತಹ ನೀತಿವಂತನು ಹುಟ್ಟುವುದನ್ನು ನಾವು ನೋಡುತ್ತೇವೆ. There is always a minority, a remnant godly people who will worship him. If we see that in the book of Malachi, when everybody said it is vain to serve God, there is a few people who feared God. God listened to them. So the birth of Seth was kind of a refreshing thing in the midst of this wicked generation. ದೇವ ಜನರು ಯಾವಾಗಲೂ ಅವರು ಅಲ್ಪಸಂಖ್ಯಾತರಾಗಿರುವುದನ್ನು ನಾವು ನೋಡುತ್ತೇವೆ. ಮಲಾಕಿಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವ ಹಾಗೆ ದೇವರನ್ನ ಹಿಂಬಾಲಿಸುವವರು ಯಾರು ಎಂಬುದಾಗಿ ಜನರು ಅಲ್ಲಗಳೆಯುವಾಗ ಅಲ್ಲಿ ಅಲ್ಪಸಂಖ್ಯಾತರಾದಂತಹ ಜನರು ದೇವರಿಗೆ ಭಯಪಟ್ಟು ಜೀವಿಸುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿ ಕಾಯಿನನೆಂಬಂತಹ ಈ ದುಷ್ಟ ಸಂತಾನದ ಮಧ್ಯದಲ್ಲಿ ಸೇತನು ಹುಟ್ಟುವುದು ಅದು ಒಂದು ನಿರೀಕ್ಷೆಯ ಒಂದು ಬೆಳಕ ಹಾಗೆ ಹುಟ್ಟಿದನು. That time people began to call upon the name of the Lord.
ಆ ಸಂದರ್ಭದಲ್ಲಿ ಆತನ ಕಾಲದಲ್ಲಿ ದೇವರ ಯೆಹೋವನ ಹೆಸರನ್ನ ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. Now let's move to chapter 5. ಈಗ 5ನೇ ಅಧ್ಯಾಯಕ್ಕೆ ನಾವು ಬರೋಣ. Read verse 1 and 2. Please read it. 1-2 ವಚನಗಳನ್ನು ಓದಿರಿ ದಯಮಾಡಿ. ಆದಾಮನ ವಂಶದವರ ಚರಿತ್ರೆಯು. ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. Here we read about the generations of Adam. ಇಲ್ಲಿ ಆದಾಮನ ವಂಶದ ಚರಿತ್ರೆಯ ಕುರಿತಾಗಿ ನಾವು ನೋಡುತ್ತೇವೆ. In chapter 2 verse 4 we see the generation of the heaven and earth. 2ನೇ ಅಧ್ಯಾಯದ 3 ಮತ್ತು 4 ವಚನದಲ್ಲಿ ಈ ಭೂಮಿಯಲ್ಲಿ ಉಂಟಾದಂತಹ ಜನಾಂಗದ ಕುರಿತಾಗಿ ನಾವು ನೋಡುತ್ತೇವೆ. No, chapter 2:4 we have the generation of the heaven and earth. 2ನೇ ಅಧ್ಯಾಯದ 4ನೇ ವಚನದಲ್ಲಿ ಭೂಮಿ ಆಕಾಶಗಳ ಚರಿತ್ರೆಯನ್ನು ನಾವು ನೋಡುತ್ತೇವೆ ಅಥವಾ ಉತ್ಪತ್ತಿಯನ್ನು ನಾವು ನೋಡುತ್ತೇವೆ. Here we have the generation of Adam. ಇಲ್ಲಿ ನಾವು ನೋಡುವಾಗ ಆದಾಮನ ಚರಿತ್ರೆಯನ್ನ ನಾವು ನೋಡುತ್ತೇವೆ. It is the line through Seth. ಅದು ಸೇತನಿಂದ ಉಂಟಾದಂತಹ ಜನಾಂಗ. Chapter 4 we saw Cain's line, but it is dropped now. 4ನೇ ಅಧ್ಯಾಯದಲ್ಲಿ ನಾವು ಕಾಯಿನನ ಸಂತಾನವನ್ನು ನಾವು ನೋಡಿಕೊಂಡೆವು. ಆದರೆ ಇಲ್ಲಿ 5ನೇ ಅಧ್ಯಾಯಕ್ಕೆ ಬರುವಾಗ ಅದು ಕಡಿದು ಬೀಳುವುದನ್ನು ನಾವು ನೋಡುತ್ತೇವೆ. Now chapter 5 we see the generation of Adam through Seth. ಇಲ್ಲಿ ಸೇತನ ಮೂಲಕ ಆದಾಮನ ವಂಶವು ಅದು ಉತ್ಪತ್ತಿಯಾಗುವುದನ್ನು ನಾವು ನೋಡುತ್ತೇವೆ. We are reminded again about how God made man in his likeness, male and female, how he blessed them and named them man. ಇಲ್ಲಿ ಮತ್ತೆ ಹೇಗೆ ದೇವರು ಮನುಷ್ಯರನ್ನ ಗಂಡು ಹೆಣ್ಣಾಗಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಮತ್ತು ಅವರನ್ನ ಆಶೀರ್ವದಿಸಿದನು ಎಂಬುದನ್ನು ನಮಗೆ ಜ್ಞಾಪಕ ಕೊಡುತ್ತಾ ಇದೆ. And now we are coming to chapter 5, one of the very discouraging and despondent chapter in the Bible. ಈ 5ನೇ ಅಧ್ಯಾಯಕ್ಕೆ ಬರುವಾಗ ಅದು ಒಂದು ಹತಾಶ ಭಾವನೆಯನ್ನು ಉಂಟು ಮಾಡುವಂತಹ ಮತ್ತು ಬಹಳ ದುಃಖದಿಂದ ಕೂಡಿದಂತಹ ಅಧ್ಯಾಯವಾಗಿದೆ. It is like walking through a cemetery. ಇದು ಒಂದು ಸ್ಮಶಾನದಲ್ಲಿ ನಾವು ನಡೆದು ಹೋಗುವ ರೀತಿಯ ಅಧ್ಯಾಯ. In chapter 2:17, God told, the day you eat, you will die. 2ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ನೀನು ಆ ಮರದ ಹಣ್ಣನ್ನ ತಿಂದ ದಿನವೇ ಸತ್ತು ಹೋಗುವೆ ಎಂಬುದಾಗಿ ಹೇಳಿದನು. In chapter 3 we saw spiritual death. 3ನೇ ಅಧ್ಯಾಯದಲ್ಲಿ ನಾವು ಆತ್ಮಿಕ ಮರಣವನ್ನ ನಾವು ನೋಡಿದೆವು. Now in chapter 5 we see physical death. ಈಗ ನಾವು 5ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ದೈಹಿಕ ಮರಣದ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. In Romans 6:23 and Revelation 20 we see eternal death. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ ಮತ್ತು ಪ್ರಕಟಣೆ 22ನೇ ಅಧ್ಯಾಯದಲ್ಲಿ ನಾವು ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ನಾವು ನಿತ್ಯದ ಮರಣದ ಕುರಿತಾಗಿ ನಾವು ನೋಡುತ್ತೇವೆ. Spiritual death, ಆತ್ಮಿಕ ಮರಣ, physical death, ದೈಹಿಕ ಮರಣ and eternal death. ಮತ್ತು ನಿತ್ಯತ್ವದ ಮರಣ. Now here we read, let's read 3 to 5. Verses 3 to 5. ಈಗ ಓದಿಕೊಳ್ಳೋಣ. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 800 ವರ್ಷ ಬದುಕಿದನು. ಅವನು ಒಟ್ಟು 930 ವರ್ಷ ಬದುಕಿ ಸತ್ತನು. Here we read that Adam, after begetting children, he died. ಇಲ್ಲಿ ಆದಾಮನು ಮಕ್ಕಳನ್ನ ಪಡೆದ ನಂತರ 130 ವರ್ಷದವನಾದಾಗ 930 ವರ್ಷ ಬದುಕಿ ಸತ್ತನು ಎಂಬುದಾಗಿ ನಾವು ನೋಡುತ್ತೇವೆ. 1 Corinthians 15:22 Paul tells that in Adam we all die.
1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ಪೌಲನು ಹೇಳುತ್ತಾನೆ, ಆದಾಮನಲ್ಲಿ ನಾವೆಲ್ಲರೂ ಸತ್ತು ಹೋದೆವು. Adam brought death to the world. ಆದಾಮನು ಈ ಲೋಕಕ್ಕೆ ಮರಣವನ್ನ ತಂದನು. Okay, and we have another genealogy in Matthew and Luke about the Lord Jesus Christ genealogy. ಮತ್ತಾಯ ಮತ್ತು ಲೂಕನ ಸುವಾರ್ತೆಯಲ್ಲಿ ನಾವು ಇನ್ನೊಂದು ವಂಶಾವಳಿಯ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. ಅದ್ಯಾವುದೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಂಶಾವಳಿ. We have two lines, the line of Cain, the wicked line, and the line of Seth, the righteous line. ಇಲ್ಲಿ ನಾವು ನೋಡುವಾಗ ಕಾಯಿನನ ವಂಶಾವಳಿ ಅದು ದುಷ್ಟ ವಂಶಾವಳಿಯನ್ನು ನಾವು ನೋಡುತ್ತೇವೆ, ಸೇತನ ವಂಶಾವಳಿ ಅದು ನೀತಿವಂತರ ವಂಶಾವಳಿ. And these two lines are against each other. ಈ ಎರಡು ವಂಶಾವಳಿಗಳು ಒಂದಕ್ಕೊಂದು ವಿರುದ್ಧವಾದಂತಹ ವಂಶಾವಳಿಗಳು. This is going to be a struggle for a long time. ಇದು ಅತ್ಯಂತ ದೊಡ್ಡ ಸಮಯದವರೆಗೂ ಇದು ಅವರಿಗೆ ಮಧ್ಯದಲ್ಲಿ ಇರುವಂತಹ ಒಂದು ವಿವಾದವಾಗಿದೆ. Satan's line and the line of Jesus Christ. ಯೇಸು ಕ್ರಿಸ್ತನ ಒಂದು ಸಂತಾನ ಅಥವಾ ವಂಶಾವಳಿ ಮತ್ತು ಸೈತಾನನ ವಂಶಾವಳಿ. Means Satan's people, that is Cain and that line. ಸೈತಾನನ ವಂಶಾವಳಿ ಎಂಬುದಾಗಿ ಹೇಳುವಾಗ ಅದು ಕಾಯಿನನ ಮತ್ತು ಆತನ ಸಂತಾನದವರ ವಂಶಾವಳಿ. So here in chapter 5 we are following the line of Seth. Through that line Christ the Messiah had to come. ಇಲ್ಲಿ 5ನೇ ಅಧ್ಯಾಯಕ್ಕೆ ಬರುವಾಗ ನಾವು ಇಲ್ಲಿ ಸೇತನ ವಂಶಾವಳಿಯ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. ಈ ಸೇತನ ವಂಶಾವಳಿಯ ಮೂಲಕವೇ ಯೇಸು ಕ್ರಿಸ್ತನು ಹುಟ್ಟಿ ಬಂದದ್ದು. Now in verse 3 we read, when Adam was 130 years old, he fathered a son in his own likeness. ಇಲ್ಲಿ ನಾವು ನೋಡುವಾಗ 3ನೇ ವಚನದಲ್ಲಿ ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನೆಂದು ನೋಡುತ್ತೇವೆ. Now how old was Adam when he was created? We don't know. ಆದಾಮನು ಉಂಟು ಮಾಡಲ್ಪಟ್ಟಾಗ ಆತನಿಗೆ ಎಷ್ಟು ವಯಸ್ಸಿರಬಹುದು ಎಂಬುದು ನಮಗೆ ಗೊತ್ತಿಲ್ಲ. Was he 14 or 15 or 30 or 45? We don't know, but we know he was mature. ಆತನು 30 ವರ್ಷದವನಾಗಿದ್ದನು, 40 ವರ್ಷದವನಾಗಿದ್ದನು, 50 ವರ್ಷದವನಾಗಿದ್ದನು, 45 ವರ್ಷದವನಾಗಿದ್ದನು ನಮಗೆ ಗೊತ್ತಿಲ್ಲ. ಆದರೆ ಆತನು ಬೆಳೆದಿದ್ದನು ಅಥವಾ ಪ್ರೌಢಾವಸ್ಥೆಗೆ ಬಂದಿದ್ದನು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. The important thing here is that when Adam had been here 130 years, he begat a son in his image. ನಾವಿಲ್ಲಿ ತಿಳಿಯಬೇಕಾದಂತಹ ಸಂಗತಿ ಯಾವುದೆಂದರೆ ಆದಾಮನು 130 ವರ್ಷದವನಾದಾಗ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನ ಪಡೆದನು. Now this doesn't mean that this was the firstborn, okay? We looked at already Cain and Abel. ಅದರ ಅರ್ಥ ಸೇತನು ಆತನ ಚೊಚ್ಚಲು ಮಗನು ಎಂಬುದಾಗಿ ಅರ್ಥವಲ್ಲ, ಬದಲಾಗಿ ಕಾಯಿನ ಮತ್ತು ಹೇಬೆಲರ ಕುರಿತಾಗಿ ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ. We read that he had many sons and daughters. ನಾವು ನೋಡುವಾಗ ಆದಾಮನಿಗೆ ಅನೇಕ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿದ್ದರು ಎಂಬುದಾಗಿ ಗೊತ್ತಾಗುತ್ತದೆ. That answers the question of who was Cain's wife. ಆದ್ದರಿಂದ ಕಾಯಿನನ ಹೆಂಡತಿ ಯಾರಿರಬಹುದು ಎಂಬ ಪ್ರಶ್ನೆಗೆ ನಮಗೆ ಅಲ್ಲೇ ಉತ್ತರ ಸಿಕ್ಕುತ್ತದೆ. God created man in his image. ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. But here we read Adam begat a son in his image. ಆದರೆ ಇಲ್ಲಿ ಆದಾಮನು ತನ್ನ ಸ್ವರೂಪದಲ್ಲಿ ಒಬ್ಬ ಮಗನನ್ನ ಪಡೆಯುವುದನ್ನು ನಾವು ನೋಡುತ್ತೇವೆ. What happened? There was a change. The image of God in man is marred. What was innocent, now it is affected by sin and marred. ಇಲ್ಲಿ ಏನಾಯಿತು ಎಂಬುದಾಗಿ ನಾವು ನೋಡುವಾಗ ಮಾನವನು ದೇವರ ಸ್ವರೂಪದಲ್ಲಿ ಪರಿಶುದ್ಧನಾಗಿ ಉಂಟು ಮಾಡಲ್ಪಟ್ಟಿದ್ದನು. ಆದರೆ ಆತನಲ್ಲಿ ಪಾಪವು ಪ್ರವೇಶಿಸಿದಾಗ ದೇವರ ಆ ಸ್ವರೂಪವು ಅದು
ಅಳಿಸಲ್ಪಟ್ಟಿತು. ಈಗ ಮಾನವನು ತನ್ನದೇ ಪಾಪದ ಸ್ವರೂಪವನ್ನ ಆತನು ಪಡೆಯುತ್ತಿದ್ದಾನೆ ಮಕ್ಕಳ ರೂಪದಲ್ಲಿ. In James, even now, man has the image of God, but it is marred. Marred means again what is Kannada word for that? It is affected. I'll tell you an example. Suppose you have a very new idli tattaila where you make very clean idli, okay? But that mold fell down and bent. Now you can still make idli in that vessel, but the shape of the idli will be different because that original mold is marred. You understand that? Explain that, Niranjan. ಎಸ್ ಅಂಕಲ್. ಅದರ ಅರ್ಥವೇನೆಂದ್ರೆ, ಇಂದು ಮಾನವನು ದೇವರ ಸ್ವರೂಪದಲ್ಲೇ ಇರುವಾತನಾಗಿದ್ದಾನೆ. ಆದರೆ ಆ ದೇವರ ಸ್ವರೂಪವು ಅದು ಧಕ್ಕೆ ಉಂಟಾಗಿ ಅದು ಧಕ್ಕೆ ಆಗಿರುವುದನ್ನ ನಾವು ನೋಡ್ತೇವೆ. ಹೇಗೆ ಒಂದು ಇಡ್ಲಿ ಪಾತ್ರೆ ಹೊಸದಾಗಿರುವಾಗ ಅದರಲ್ಲಿ ಇಡ್ಲಿಯ ಸ್ವರೂಪದಲ್ಲಿ ಬರ್ತಾ ಇರ್ತವೆ. ಆದ್ರೆ ಅದು ಕೆಳಗಡೆ ಬಿದ್ದು ಅದು ತಗ್ಗಾದಾಗ ಅದರಲ್ಲಿ ಮಾಡುವಂತಹ ಇಡ್ಲಿಗಳು ಬೇರೆದೇ ರೀತಿಯಲ್ಲಿ ಅಥವಾ ಬೇರೆ ರೂಪದಲ್ಲಿ ಬರುವಂತವಾಗಿರುತ್ತವೆ. ಅದೇ ರೀತಿ ದೇವ ಸ್ವರೂಪವು ಮಾನವನಲ್ಲಿ ಅದು ಧಕ್ಕೆ ಉಂಟಾದದ್ದಾಗಿದೆ. Okay, so God created man in his image, but now man is creating or begetting his children in his image, and that is the nature you and I inherited and all mankind inherited from Adam. ದೇವರು ಮಾನವನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಆದರೆ ಪಾಪದ ನಿಮಿತ್ತ ಈಗ ಮಾನವನು ತನ್ನದೇ ಸ್ವರೂಪದಲ್ಲಿ ಮಕ್ಕಳನ್ನ ಪಡೆಯುವುದನ್ನು ನಾವು ನೋಡುತ್ತೇವೆ. ಅದೇ ನನಗೂ ನಿನಗೂ ಮತ್ತು ಈ ಭೂಮಿಯಲ್ಲಿ ಹುಟ್ಟಿದಂತಹ ಎಲ್ಲಾ ಮನುಷ್ಯರಿಗೂ ಸಂಭವಿಸಿದ್ದು. ನಮ್ಮಲ್ಲಿರುವಂತಹ ದೇವ ಸ್ವರೂಪವು ಪಾಪದ ನಿಮಿತ್ತದಿಂದಾಗಿ ಧಕ್ಕೆ ಉಂಟಾಗಿ ಅದು ಕೆಡಿಸಲ್ಪಟ್ಟಿದೆ. Yeah. Now verse 5 we read that the days of Adam was 930 years and he died. 5ನೇ ವಚನದಲ್ಲಿ ನಾವು ನೋಡುವಾಗ ಆದಾಮನು ಒಟ್ಟು 930 ವರ್ಷ ಬದುಕಿ ಸತ್ತನು. So now we are starting to go through the graveyard. ಈಗ ನಾವು ಆ ಸ್ಮಶಾನದ ಮಧ್ಯದಲ್ಲಿ ಹಾದು ಹೋಗುತ್ತೇವೆ. In verse 8 we read about Seth, how he lived 912 years and then he died. 8ನೇ ವಚನದಲ್ಲಿ ಸೇತನು ಹೇಗೆ ಬದುಕಿದನು, 912 ವರ್ಷ ಬದುಕಿ ಸತ್ತನು ಎಂಬುದನ್ನು ನಾವು ನೋಡುತ್ತೇವೆ. He had a son by name Enos. ಆತನಿಗೆ ಎನೋಷನ್ ಎಂಬ ಒಬ್ಬ ಮಗನಿದ್ದನು. What happened to him? ಆತನಿಗೆ ಏನಾಯ್ತು? Verse 11 says he also died. 11ನೇ ವಚನಕ್ಕೆ ಬರುವಾಗ ಎನೋಷನು ಸಹ ಸತ್ತನು ಎಂಬುದಾಗಿ ನೋಡುತ್ತೇವೆ. He had a son by name Canaan. Verse 12. 12ನೇ ವಚನಕ್ಕೆ ಬರುವಾಗ ಎನೋಷನಿಗೆ ಕೇನಾನನೆಂಬ ಒಬ್ಬ ಮಗನಿದ್ದನು ಎಂದು ನೋಡುತ್ತೇವೆ. What happened to Canaan? ಕೇನನಿಗೆ ಏನಾಯಿತು? Verse 14, he also died. 14ನೇ ವಚನದಲ್ಲಿ ಬರುವಾಗ ಆತನು ಸತ್ತು ಹೋದನು. So this list is repeating. It's like an obituary. It is like a death roll. It is like going through a cemetery. ಇಲ್ಲಿ ಆ ಒಂದು ಪಟ್ಟಿಯು ಅದು ಬೆಳೆಯುತ್ತಾ ಹೋಗುತ್ತದೆ. ಯಾವ ರೀತಿಯಲ್ಲಿ ಮರಣವಾದವರ ಹೆಸರುಗಳು ಓದಲ್ಪಡುತ್ತವೋ ಅದೇ ರೀತಿಯಲ್ಲಿ ಒಂದು ಸ್ಮಶಾನದಲ್ಲಿ ಸತ್ತು ಹೋದವರ ಹೆಸರು ಬರೆಯಲ್ಪಟ್ಟ ರೀತಿ ಬರೆಯಲ್ಪಟ್ಟಿದೆ. Verse 15 says Mahalaleel and he also died. 15ನೇ ವಚನದಲ್ಲಿ ಮಹಲೇಲನು ಆತನು ಸತ್ತನು ಎಂಬುದಾಗಿ ನೋಡುತ್ತೇವೆ. His son was Jared. Verse 20 says he also died. ಎರೆದನು ಆತನ ಮಗನಾಗಿದ್ದನು. 20ನೇ ವಚನಕ್ಕೆ ಬರುವಾಗ ಎರೆದನು ಕೂಡ ಸತ್ತನು ಎಂಬುದಾಗಿ ನೋಡುತ್ತೇವೆ. So these people lived, they produced children in their image and then they died. ಇಲ್ಲಿ ನೋಡುವಾಗ ಈ ಜನರು ತಮ್ಮ ಸ್ವರೂಪದಲ್ಲಿ ಮಕ್ಕಳನ್ನ ಪಡೆದರು ಮತ್ತು ಜೀವಿಸಿದರು, ಸತ್ತು ಹೋದರು ಎಂದು ನೋಡುತ್ತೇವೆ. Yeah, now we can read from verse 6 to verse 20. 6ರಿಂದ 20ನೇ ವಚನದವರೆಗೆ ದಯಮಾಡಿ ಓದಿರಿ. ಸೇತನು 105 ವರ್ಷದವನಾದಾಗ ಎನೋಷನನ್ನು ಪಡೆದನು. ಎನೋಷನು ಹುಟ್ಟಿದ ಮೇಲೆ ಸೇತನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 807 ವರ್ಷ ಬದುಕಿದನು. ಅವನು ಒಟ್ಟು 912 ವರ್ಷ ಬದುಕಿ ಸತ್ತನು. ಎನೋಷನು 90 ವರ್ಷದವನಾದಾಗ ಕೇನಾನನನ್ನು ಪಡೆದನು. ಕೆನಾನನು ಹುಟ್ಟಿದ ಮೇಲೆ ಎನೋಷನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು
815 ವರ್ಷ ಬದುಕಿದನು. ಅವನು ಒಟ್ಟು 905 ವರ್ಷ ಬದುಕಿ ಸತ್ತನು. ಕೆನಾನನು 70 ವರ್ಷದವನಾದಾಗ ಮಹಾಲೇಲನನ್ನು ಪಡೆದನು. ಮಹಾಲೇಲನು ಹುಟ್ಟಿದ ಮೇಲೆ ಕೇನಾನನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 840 ವರ್ಷ ಬದುಕಿದನು. ಅವನು ಒಟ್ಟು 910 ವರ್ಷ ಬದುಕಿ ಸತ್ತನು. ಮಹಾಲೇಲನು 65 ವರ್ಷದವನಾದಾಗ ಎರೇದನನ್ನು ಪಡೆದನು. ಎರೇದನು ಹುಟ್ಟಿದ ಮೇಲೆ ಮಹಾಲೇಲನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 830 ವರ್ಷ ಬದುಕಿದನು. ಅವನು ಒಟ್ಟು 895 ವರ್ಷ ಬದುಕಿ ಸತ್ತನು. ಎರೇದನು 162 ವರ್ಷದವನಾದಾಗ ಅನೋಕನನ್ನು ಪಡೆದನು. ಅನೋಕನು ಹುಟ್ಟಿದ ಮೇಲೆ ಎರೇದನು 800 ವರ್ಷ ಬದುಕಿದನು. ಅವನು ಒಟ್ಟು 962 ವರ್ಷ ಬದುಕಿ ಸತ್ತನು. Okay, here again we see repeatedly lived, fathered children and died. ಇಲ್ಲಿ ನಾವು ಮತ್ತೆ ಮತ್ತೆ ಓದುವುದೇನೆಂದರೆ ತಂದೆ ಬದುಕಿದನು, ಮಕ್ಕಳನ್ನ ಪಡೆದನು ಮತ್ತು ಸತ್ತು ಹೋದನು. But we look at Jared, that is in verse 18 and 19. Before Jared died, he had a son by name Enoch. 18ನೇ ವಚನಕ್ಕೆ ಬರುವಾಗ ಎರೆದನ ಕುರಿತಾಗಿ ನಾವು ನೋಡುತ್ತೇವೆ. ಎರೆದನು ಆತನು ಒಟ್ಟು 890 ವರ್ಷ ಬದುಕಿ ಸತ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಒಬ್ಬ ಮಗನನ್ನ ಪಡೆದನು. ಆತನು ಯಾರೆಂದರೆ ಹನೋಕನೆಂಬ ಮಗನನ್ನ ಪಡೆದನು. 962 ವರ್ಷ ಬದುಕಿ ಸತ್ತನು. Now let's read 21 to 24, a complete different picture. 21 to 24. ಈಗ ನಾವು 21ನೇ ವಚನದಿಂದ 24ನೇ ವಚನಗಳವರೆಗೆ ಓದುವಾಗ ಇಲ್ಲಿ ಬೇರೆಯದೇ ಚಿತ್ರಣವನ್ನು ನಾವು ಕಾಣುತ್ತೇವೆ. Naveen, read 21 to 24. ಅನೋಕನು 65 ವರ್ಷದವನಾದಾಗ ಮೆತೂಷೆಲನನ್ನು ಪಡೆದನು. ಮೆತೂಷೆಲನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. Okay, in the list of death, people lived, had children and died. Did Enoch die? No. ಇಲ್ಲಿ ನಾವು ಸತ್ತು ಹೋದವರ ಪಟ್ಟಿಯನ್ನ ನಾವು ನೋಡುವಾಗ ಅಲ್ಲಿ ಅವರು ಬದುಕಿದರು, ಮಕ್ಕಳನ್ನ ಪಡೆದರು, ಸತ್ತು ಹೋದರು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಹನೋಕನ ಕುರಿತಾಗಿ ನಾವು ಓದುವಾಗ ಹನೋಕನು ಸತ್ತು ಹೋದನೆ? ಇಲ್ಲ, He did not die. ಆತನು ಸಾಯಲಿಲ್ಲ. This is a dark chapter, but there is a bright light in the midst of this. ಇದು ಒಂದು ಕಾರ್ಯಕಲೆಯ ರೀತಿಯಲ್ಲಿರುವಂತಹ ಅಧ್ಯಾಯವಾಗಿದೆ. ಆದರೆ ಈ ಅಧ್ಯಾಯದಲ್ಲಿ ಒಂದು ಬೆಳಕು ಕಾಣುವುದನ್ನು ನಾವು ನೋಡುತ್ತೇವೆ. We read that at 65, when Enoch walked with God, and at 65, when he was 65, he fathered Methuselah. ನಾವು ನೋಡುವಾಗ ಅಲ್ಲಿ ಹನೋಕನು 65 ವರ್ಷ ವಯಸ್ಸವನ ಆಗಿದ್ದನು. 65 ವರ್ಷದವನಾಗಿರುವಾಗ ಮೆತೂಷೆಲೆಹನನ್ನು ಪಡೆದನು ಎಂಬುದಾಗಿ ನಾವು ನೋಡುತ್ತೇವೆ. ಕುಮಾರ್, ನಿಮ್ದು ಮೈಕ್ ಮ್ಯೂಟ್ ಮಾಡಿ ಕುಮಾರ್. ಓಕೆ. 22 to 24, in this beautiful picture, we see a man who did not die, but he walked with God. 21ರಿಂದ 24ನೇ ವಚನ ಅದು ಸುಂದರವಾದಂತಹ ವಚನಗಳಾಗಿವೆ. ಯಾಕಂದ್ರೆ ಇಲ್ಲಿ ಒಬ್ಬನ ಕುರಿತಾಗಿ ನಾವು ನೋಡುತ್ತೇವೆ, ಆತನು ಸತ್ತು ಹೋಗಲಿಲ್ಲ, ಬದಲಾಗಿ ದೇವರೊಟ್ಟಿಗೆ ನಡೆದನು ಎಂಬುದಾಗಿ ನೋಡುತ್ತೇವೆ. God removed him from this wicked earth. ದೇವರು ಈ ದುಷ್ಟ ಲೋಕದಿಂದ ಆತನನ್ನ ತೆಗೆದುಕೊಂಡನು. We read that he walked with God. ಅಲ್ಲಿ ನಾವು ನೋಡುವಾಗ ಆತನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಬದುಕಿದನು ಎಂಬುದಾಗಿ, ದೇವರ ಅನ್ಯೋನ್ಯತೆಯಲ್ಲಿ ಇದ್ದನು ಎಂದು ನೋಡುತ್ತೇವೆ. There are two men that the Old Testament earlier chapters say that walked with God. ಆದಿಕಾಂಡ ಅಥವಾ ಹಳೆ ಒಡಂಬಡಿಕೆಯ ಮೊದಲ ಅಧ್ಯಾಯಗಳು ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಮಗೆ ತಿಳಿಸುತ್ತವೆ, ಅವರು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆದರು ಎಂಬುದಾಗಿ. One was Enoch, one was Noah. ಒಬ್ಬನು ಹನೋಕನಾಗಿದ್ದನು, ಇನ್ನೊಬ್ಬನು ನೋಹನಾಗಿದ್ದಾನೆ. These two are antediluvians. That means before the flood. ಈ ಇಬ್ಬರು ವ್ಯಕ್ತಿಗಳು
ಜಲಪ್ರಳಯಕ್ಕೆ ಮುಂಚೆ ಬದುಕಿದ ವ್ಯಕ್ತಿಗಳು. There are two people who did not die in the Old Testament. One is Enoch, the other is Elijah. ಹಳೆಯ ಒಡಂಬಡಿಕೆಯಲ್ಲಿ ಮರಣವನ್ನೇ ಹೊಂದದಂತಹ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಾವು ನೋಡುತ್ತೇವೆ. ಅದು ಯಾರೆಂದರೆ ಒಬ್ಬನು ಹನೋಕನು, ಇನ್ನೊಬ್ಬನು ಎಲಿಯನು. Enoch is one of the few before the flood that we have some record of. ನಾವು ಜಲಪ್ರಳಯಕ್ಕೂ ಮುಂಚೆ ಬರೆಯಲ್ಪಟ್ಟಿರುವಂತಹ ಅಥವಾ ನಮೂದಿಸಲ್ಪಟ್ಟಿರುವಂತಹ ಕೆಲವು ವ್ಯಕ್ತಿಗಳಲ್ಲಿ ಹನೋಕನು ಒಬ್ಬನಾಗಿದ್ದಾನೆ, ವಿಶೇಷವಾಗಿದ್ದಾನೆ. First thing we learn, at 65 he had a son born. ಮೊದಲನೇದಾಗಿ ಆತನ ಕುರಿತಾಗಿ ನಾವು ಕಲಿತುಕೊಳ್ಳುವುದೇನೆಂದರೆ 65 ವರ್ಷದವನಾಗಿದ್ದಾಗ ಒಬ್ಬ ಮಗನನ್ನು ಅವನು ಪಡೆದನು. Then he walked with God. ಮತ್ತು ಆತನ ನಂತರ ದೇವರೊಟ್ಟಿಗೆ ನಡೆದನು ಅನ್ಯೋನ್ಯತೆಯಲ್ಲಿ ಎಂದು ನೋಡುತ್ತೇವೆ. We don't know how he walked before that. ಅದಕ್ಕಿಂತ ಮುಂಚೆ ಆತನು ಹೇಗೆ ಬದುಕಿದ್ದನು ಎಂಬುದು ನಮಗೆ ಗೊತ್ತಿಲ್ಲ. Maybe like the rest of the world. ಬಹುಶಃ ಲೋಕದ ರೀತಿಯಲ್ಲಿಯೇ, ಲೋಕದ ಇತರ ಜನರ ರೀತಿಯಲ್ಲಿ ಆತನು ಬದುಕಿರಬಹುದು. This world is going towards the flood. ಈ ಆತನು ಜೀವಿಸುತ್ತಿದ್ದಂತಹ ಲೋಕವು ಅದು ಜಲಪ್ರಳಯದ ಕಡೆಗೆ ನಡೆಯುತ್ತಿತ್ತು. But the birth of his son changed his walk and priority. ಆದರೆ ಆತನಿಗೆ ಮಗನು ಹುಟ್ಟಿದ ನಂತರ ಆತನ ಜೀವಿತದ ಪ್ರಾಮುಖ್ಯತೆ ಮತ್ತು ಆತನ ಜೀವಿತವೇ ಬದಲಾಯಿತು ಎಂಬುದಾಗಿ ನೋಡುತ್ತೇವೆ. That baby turned him to a sanctified life. The birth of his son brought a big change in his life. ಆತನ ಜೀವಿತದಲ್ಲಿ ಸಂಭವಿಸಿದಂತ ಈ ಘಟನೆ ಅಂದರೆ ಆತನ ಮಗನ ಜನನವು ಆತನ ಜೀವಿತದಲ್ಲಿ ಒಂದು ಬದಲಾವಣೆಯನ್ನ ತಂದಿತು. ಆತನು ಬೇರೆಯ ಮಾರ್ಗದಲ್ಲಿಯೇ ಜೀವಿಸಿದನು. Compared to many other people who lived longer, he actually lived a short life, 365 years only. ಆತನಿಗಿಂತ ಹಿಂದೆ ಬದುಕಿದ ಮನುಷ್ಯರನ್ನ ನೋಡುವಾಗ ಅವರು 106 ವರ್ಷಗಳು ಬದುಕಿದರು, 900 800 ವರ್ಷ ಬದುಕಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅವರಿಗೆ ಹೋಲಿಸಿದರೆ ಈತನ ಜೀವಿತಾವಧಿ ಕೇವಲ 365 ವರ್ಷ. But out of that 300 years was pleasing to God. ಆದರೆ ಆ 365 ವರ್ಷಗಳಲ್ಲಿ ಆ 300 ವರ್ಷಗಳು ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಆತನು ಜೀವಿಸಿದನು. Another truth we learned, family life is not a hindrance to walking with God, as we read in this life of Enoch. ಇನ್ನೊಂದು ಆತನ ಜೀವಿತದ ಮೂಲಕ ನಾವು ಕಲಿತುಕೊಳ್ಳುವ ಪಾಠವೇನೆಂದರೆ, ನಮ್ಮ ಕುಟುಂಬ ಜೀವಿತವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯಲು ಅಡ್ಡಿಯಾಗುವುದಿಲ್ಲ ಎಂಬುದು ಈತನ ಜೀವಿತದ ಮೂಲಕ ನಾವು ಕಲಿತುಕೊಳ್ಳುತ್ತೇವೆ. The Roman Catholic Church and the TPM Church, their pastors, their priests and their nuns don't marry. They think that if you don't marry, you can live a very holy life. ರೋಮನ್ ಕೆಥೋಲಿಕ್ ಪಂಗಡದವರು, TPM ಚರ್ಚ್ನವರು, ಅವರು ಹೇಳುತ್ತಾರೆ, ಅವರಲ್ಲಿ ಪಾದರಿಗಳಿದ್ದಾರೆ ಮತ್ತು ನನ್ಸ್ಗಳಿದ್ದಾರೆ. ಅವರು ನಾವು ಮದುವೆ ಆಗದೆ ಇರುವುದಾದರೆ, ಕುಟುಂಬವನ್ನ ಮಾಡಿಕೊಳ್ಳದೆ ಹೋದರೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳಬಹುದು ಎಂಬುದಾಗಿ ನೆನೆಸುತ್ತಾರೆ. Enoch is teaching us something different. He had a family, he had a son born, and that brought him closer to God, a pleasing life to God. ಆದರೆ ಹನೋಕನು ಬೇರೆಯದೇ ಪಾಠವನ್ನ ನಮಗೆ ಕಲಿಸುತ್ತಿದ್ದಾನೆ. ಆತನು ಮದುವೆ ಆಗಿದ್ದನು, ಕುಟುಂಬವಿತ್ತು, ಮಗನು ಇದ್ದನು, ಆದರೂ ಆತನು ದೇವರ ಅನ್ಯೋನ್ಯತೆಯಲ್ಲಿ ನಡೆದನು ಎಂಬುದಾಗಿ ನೋಡುತ್ತೇವೆ. The Bible says 2 are better than 1 in Ecclesiastes. ನಾವು ಪ್ರಸಂಗಿಯ ಪುಸ್ತಕದಲ್ಲಿ ನಾವು ನೋಡುವಾಗ ಒಬ್ಬರಿಗಿಂತ ಇಬ್ಬರು ಮೇಲು ಎಂಬುದಾಗಿ ಓದುತ್ತೇವೆ. And the benefits of a family life are mentioned to face the enemy together, to serve the Lord together, to bring comfort to one another. So there's a lot of benefits in the institution of marriage. But these false churches and religion say that no, you live a single life, you can please God. Marriage is bad. Bible never teaches that. ಕುಟುಂಬ ಜೀವಿತದ ಅನೇಕ ಉಪಯೋಗಗಳನ್ನು ನಾವು ನೋಡುತ್ತೇವೆ. ಜೊತೆಯಾಗಿ ಸೈತಾನನಿಗೆ ವಿರುದ್ಧವಾಗಿ ಹೋರಾಡಬಹುದು, ಜೊತೆಯಾಗಿ ದೇವರ ಸೇವೆ ಮಾಡಬಹುದು, ಒಬ್ಬರಿಗೊಬ್ಬರು ಕಷ್ಟದ ಸಮಯಗಳಲ್ಲಿ ಸಹಕಾರಿಗಳಾಗಿರಬಹುದು. ಇಷ್ಟೆಲ್ಲ ಕುಟುಂಬ ಜೀವಿತದ ಉಪಯೋಗಗಳಿದೆ ಮತ್ತು ಮದುವೆ ಆಗುವುದರಿಂದ ಈ ಒಂದು ಉಪಯೋಗವನ್ನ
ನಾವು ದೇವರ ವಾಕ್ಯದ ಮೂಲಕ ನಾವು ನೋಡುತ್ತೇವೆ, ದೇವರೇ ಈ ಮದುವೆ ಎಂಬುದನ್ನ ನೇಮಿಸಿದ್ದು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ರೋಮನ್ ಕೆಥೋಲಿಕ್ ಮತ್ತು ಇತರ ಪಂಗಡದವರು ಒಂಟಿಯಾಗಿರಬೇಕು ಎಂಬುದನ್ನು ಬೋಧಿಸುತ್ತಾರೆ. In Joshua 24:15, we have that famous statement of Joshua, as for me and my household, we will serve the Lord. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 40ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಅತ್ಯಂತ ಚಿರಪರಿಚಿತವಾದಂತಹ ಧ್ಯೇಯ ವಾಕ್ಯ ಉಂಟು. ಅದೇನೆಂದರೆ ಯೆಹೋಶುವನು ಹೇಳುವುದು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ ಎಂಬುದಾಗಿ. Enoch walked with God. It's a steady, progressive relationship. ಹೆನೋಕನು ದೇವರ ಅನ್ಯೋನ್ಯತೆಯಲ್ಲಿ ನಡೆದನು ಎಂಬುದಾಗಿ ನಾವು ಓದುವಾಗ ಅದರ ಅರ್ಥವೇನೆಂದರೆ, ಆತನು ದೇವರೊಟ್ಟಿಗೆ ನಡೆದಂತಹ ಆ ಅನ್ಯೋನ್ಯತೆ ಜೀವಿತವು ಅದು ಒಂದು ಪ್ರಕ್ರಿಯೆಯಾಗಿತ್ತು. ಆತನು ಒಂದೇ ರೀತಿಯಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನಡೆದನು. It is not just a performance of an hour. ಅದು ಕೇವಲ 1 ಗಂಟೆಗಳ ಕಾಲ ನಾವು ಮಾಡುವಂತಹ ಒಂದು ಕಾರ್ಯದ ರೀತಿಯಲ್ಲ. It is a lifelong, progressive walking, acquainting with the Lord more and more. ಅದು ಜೀವನವಿಡೀ ಒಂದೇ ರೀತಿಯಲ್ಲಿ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವಂತಹ ಜೀವಿತವಾಗಿದೆ. To start with God is good, but to end with God in a God-pleasing way is far better. ದೇವರೊಟ್ಟಿಗೆ ನಮ್ಮ ಜೀವಿತವನ್ನು ಪ್ರಾರಂಭಿಸುವುದು ಅದು ಒಳ್ಳೆಯದು. ಆದರೆ ನಮ್ಮ ಜೀವಿತದ ಅಂತ್ಯಾವಸ್ಥೆಗೆ ಬರುವಾಗ ದೇವರನ್ನ ನಾವು ಹಿಡಿದುಕೊಂಡಿರುವುದಾದರೆ ಆ ಮೊದಲನೇ ಜೀವಿತಕ್ಕಿಂತ ಅದು ಉತ್ತಮವಾದದ್ದೇ. Now Amos chapter 3 verse 7, please read that, the book of Amos chapter 3 verse 7. ಆಮೋಸನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 7ನೇ ವಚನವನ್ನು ದಯಮಾಡಿ ಓದಿರಿ. Hosea, Joel, Amos. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡಾನು? Here we read that God reveals his secret to those who are his servants, the prophets. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೂ ಮಾಡನು. Now Enoch was a prophet. We don't read it here in Genesis, but we read that in Jude verse 14 and 15. Please read that. ಯೂದನ ಪತ್ರಿಕೆ 15 ಮತ್ತು 16ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ಹನೋಕ್ 14-15ನೇ ವಚನದಲ್ಲಿ ಯೂದನ ಪತ್ರಿಕೆ 14-15ನೇ ವಚನವನ್ನು ಓದಿರಿ ದಯಮಾಡಿ. ಇಲ್ಲಿ ನಾವು ಹನೋಕನು ಪ್ರವಾದಿಯಾಗಿದ್ದನು ಎಂಬುದಾಗಿ ಓದುವುದಿಲ್ಲ, ಅದನ್ನು ಯೂದನ ಪತ್ರಿಕೆಯಲ್ಲಿ ಆತನು ಪ್ರವಾದಿ ಎಂಬುದಾಗಿ ಹೇಳುತ್ತಾನೆ. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಇಗೋ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೂ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. Even though Genesis doesn't reveal this truth, but God's Spirit revealed it through Jude that he was a prophet. He was the first prophet, and he prophesied about the second coming of the Lord Jesus Christ. ಆದಿಕಾಂಡ ಪುಸ್ತಕವು ಈ ಒಂದು ಸತ್ಯಾಂಶವನ್ನ ನಮಗೆ ತಿಳಿಸದೆ ಹೋದರೂ ದೇವರು ಯೂದನ ಪತ್ರಿಕೆಯಲ್ಲಿ ತನ್ನ ವಾಕ್ಯದ ಮೂಲಕ ನಮಗೆ ತಿಳಿಸುವಾತನಾಗಿದ್ದಾನೆ. ಅದೇನೆಂದರೆ ಹನೋಕನು ಒಬ್ಬ ಪ್ರವಾದಿಯಾಗಿದ್ದನು, ಆತನು ಕರ್ತನ ಯೇಸು ಕ್ರಿಸ್ತನ 2ನೇ ಬರೋಣದ ಕುರಿತಾಗಿ ಪ್ರವಾದಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. And about the coming judgment when the Lord Jesus Christ come at the second time. ಮತ್ತು ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ಆತನು ಮಾಡುವಂತ ನ್ಯಾಯ ತೀರ್ಪಿನ ಕುರಿತಾಗಿಯೂ ಆತನು ಪ್ರವಾದಿಸಿದ್ದಾನೆ. We have a parallel of that in Genesis 18:17, when God was going to judge Sodom and Gomorrah. He revealed that secret to Abraham.
ನಾವು ಅದಕ್ಕೆ ಸಮನಾದಂತಹ ಇನ್ನೊಂದು ವಾಕ್ಯ ಭಾಗವನ್ನ ನಾವು ನೋಡುತ್ತೇವೆ. ಆದಿಕಾಂಡ 18ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರು ಸೊದೋಮ್ ಗೊಮೋರ ಪಟ್ಟಣಗಳ ಕುರಿತಾಗಿ ಅದನ್ನು ನಾಶ ಮಾಡಬೇಕು ಎಂಬುದಾಗಿ ಬರುವಾಗ ಆ ಸಂಗತಿಯನ್ನ ಅಬ್ರಹಾಮನೊಟ್ಟಿಗೆ ಹಂಚಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. So both cases about the coming judgment, God revealed that secret to his servants, the prophets. ಇಲ್ಲಿ ನಾವು ನೋಡುವ ಪ್ರಕಾರ ದೇವರು ತನ್ನ ಜನರಾದಂತಹ ತನ್ನ ಪ್ರವಾದಿಗಳಿಗೆ ಮುಂದೆ ಸಂಭವಿಸಲಿಕ್ಕಿರುವಂತಹ ಮುಖ್ಯ ಘಟನೆಗಳ ಕುರಿತಾದಂತಹ ಸಂಗತಿಯನ್ನ ಅವರಿಗೆ ಬಯಲುಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. In the book of Amos chapter 3 verse 3, we have the condition of walking together. How can two walk together unless they agree? ಆಮೋಸನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಇಬ್ಬರು ಜೊತೆಯಾಗಿ ಅನ್ಯೋನ್ಯತೆಯಲ್ಲಿ ನಡೆಯಬೇಕಾದರೆ ಇರಬೇಕಾದಂತಹ ಒಂದು ಷರತ್ತಿನ ಕುರಿತಾಗಿ ನಾವು ನೋಡುತ್ತೇವೆ. ಅದೇನೆಂದರೆ ಇಬ್ಬರು ಜೊತೆಯಾಗಿ ನಡೆಯಲಿಕ್ಕೆ ಒಪ್ಪಿಕೊಳ್ಳುವುದೇ ಆ ಷರತ್ತಾಗಿದೆ. We have to walk with God when we walk according to his word. ನಾವು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆಯಬೇಕಾದರೆ ಆತನ ವಾಕ್ಯವನ್ನ ಕೈಕೊಂಡು ನಡೆಯಬೇಕು. Now we read in the Garden of Eden, God used to come down in the cool of the day. He used to fellowship with Adam and Eve. ನಾವು ಆದಿಕಾಂಡ ಪುಸ್ತಕದಲ್ಲಿ ಆದಿಕಾಂಡ ಮೊದಲನೇ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ದೇವರು ಆತನು ಸಂಜೆ ತಂಗಾಡಿಯಲ್ಲಿ ಮಾನವನೊಟ್ಟಿಗೆ ಅನ್ಯೋನ್ಯತೆಯನ್ನ ಬಯಸಿ ಆತನು ಬರುತ್ತಿದ್ದನು ಎಂಬುದಾಗಿ ನಾವು ಓದುತ್ತೇವೆ. But Adam's sin broke that fellowship. ಆದರೆ ಆದಾಮನ ಪಾಪವು ಆ ಅನ್ಯೋನ್ಯತೆಯನ್ನ ಮುರಿಯಿತು ಎಂಬುದಾಗಿ ನಾವು ನೋಡುತ್ತೇವೆ. But now in a sinful world, here is a man, Enoch, walking with God. ಆದರೆ ಇಲ್ಲಿ ಅದೇ ಪಾಪದಿಂದ ತುಂಬಿದಂತಹ ಲೋಕದಲ್ಲಿ ಹನೋಕನೆಂಬಂತಹ ವ್ಯಕ್ತಿ ಆತನ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವುದನ್ನು ನಾವು ಇಲ್ಲಿ ಕಾಣುತ್ತಿದ್ದೇವೆ. When you walk with God and talk with God like the two disciples on the road to Emmaus, what all things the Lord revealed to them? ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವಾಗ ಮಾತನಾಡುವಾಗ ಆ ಎಮ್ಮಾಹು ಹಳ್ಳಿಯ ದಾರಿಯಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದ ಹಾಗೆ ದೇವರು ಅವರಿಗೆ ಎಷ್ಟೆಲ್ಲ ರಹಸ್ಯಗಳನ್ನ ತಿಳಿಸಿದನಲ್ಲವೇ. Their hearts were burning when he expounded the scripture to them. ಯೇಸು ಕ್ರಿಸ್ತನು ಅವರಿಗೆ ದೇವರ ವಾಕ್ಯವನ್ನ ವಿವರಿಸಿ ಹೇಳುವಾಗ ಅವರ ಹೃದಯಗಳು ಉರಿಯುತ್ತಿದ್ದವು ಎಂಬುದಾಗಿ ನಾವು ನೋಡುತ್ತೇವೆ. Dear brothers and sisters, walking with God is the most blessed experience a believer can have. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವಂತಹ ಅನುಭವವೇ ಅದು ಈ ಲೋಕದಲ್ಲಿ ನಾವು ಅನುಭವಿಸುವಂತಹ ಅತ್ಯುತ್ತಮ ಅನುಭವವಾಗಿದೆ. How do we do that today? Maybe not the way that Enoch walked, but when you through word of God and prayer and you can also walk with God. ಹಾಗಾದರೆ ಇಂದಿನ ಲೋಕದಲ್ಲಿ ನಾವು ಹೇಗೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯಬಹುದು? ಬಹುಶಃ ಅನೋಕನ ರೀತಿಯಲ್ಲಿ ನಮಗೆಲ್ಲರಿಗೂ ನಡೆಯಲಿಕ್ಕೆ ಸಾಧ್ಯವಿಲ್ಲದೆ ಹೋದಾಗ್ಯೂ ದೇವರ ವಾಕ್ಯವನ್ನು ಓದುವುದು, ಪ್ರಾರ್ಥಿಸುವುದು, ಆತನಿಗೆ ಹೆಚ್ಚು ಸಮಯವನ್ನು ಕೊಟ್ಟು ಆತನೊಟ್ಟಿಗೆ ಅನ್ಯೋನ್ಯವಾಗಿರುವುದಕ್ಕೆ ನಾವೆಲ್ಲರೂ ಪ್ರಯತ್ನಿಸಬಹುದು. Somebody said like this, every day Enoch was waiting in front of his house for the Lord to show up and together they walked. ಯಾರೋ ಒಬ್ಬರು ಈ ರೀತಿ ಹೇಳಿದರು, ಅದೇನೆಂದರೆ ದಿನಾಲು ಹನೋಕನು ತನ್ನ ಮನೆಯ ಬಾಗಿಲಿನ ಮುಂದೆ ದೇವರಿಗಾಗಿ ಕಾಯುತ್ತಿರುತ್ತಿದ್ದನು, ದೇವರು ಬಂದು ಆತನೊಟ್ಟಿಗೆ ಇಬ್ಬರು ಜೊತೆಯಾಗಿ ನಡೆಯುತ್ತಿದ್ದರು ಎಂಬುದಾಗಿ ಹೇಳಿದ್ದಾರೆ. And then walked 300 years. Finally a day came. He walked so much with the Lord, and the Lord and Enoch might have said, this is imagination, okay? Enoch said, Lord, I want to go back. It is getting late. And God told Enoch as if, no, you are closer to my home now. Please come home. ಇದು ಒಂದು ಕಾಲ್ಪನಿಕವಾದಂತಹ ಒಂದು ವಿಷಯವಾಗಿದೆ, ಅಷ್ಟೇ ಕೇಳಿಸಿಕೊಳ್ಳಿರಿ. ಅದೇನೆಂದರೆ ಕೆಲವರು ಹೇಳುವ ಪ್ರಕಾರ ಹನೋಕನು 300 ವರ್ಷ ದೇವರ ಅನ್ಯೋನ್ಯತೆಯಲ್ಲಿ ನಡೆಯುತ್ತಿದ್ದನು. ಒಂದು ದಿನ 300 ವರ್ಷಗಳಾದಾಗ ಆತನು ದೇವರೊಟ್ಟಿಗೆ ನಡೆದುಕೊಂಡು ಹೋಗುವಾಗ ಹನೋಕನು ದೇವರಿಗೆ ಹೀಗೆ ಹೇಳಿರಬಹುದು, ನನಗೆ ಸಮಯವಾಯಿತು, ನಾನು ಹಿಂತಿರುಗಿ ಮನೆಗೆ ಹೋಗಬೇಕೆಂಬುದಾಗಿ ಹೇಳುವಾಗ
ದೇವರು ಹನೋಕನಿಗೆ ನೀನು ನನ್ನ ಮನೆಯ ಹತ್ತಿರದಲ್ಲೇ ಇದ್ದಿ, ಬಾ ಹೋಗೋಣ ಎಂಬುದಾಗಿ ಅದನ್ನ ಕರೆದುಕೊಂಡು ಹೋಗಿರಬಹುದು ಎಂಬುದಾಗಿ ಕಾಲ್ಪನಿಕವಾಗಿ ಹೇಳುತ್ತಾರೆ. Amazing experience of walking and enjoying the fellowship and understanding the secret of God, the word of God. ಅದರ ಅರ್ಥವೇನೆಂದರೆ ದೇವರ ಅನ್ಯೋನ್ಯತೆಯಲ್ಲಿ ನಾವು ನಡೆಯುತ್ತಾ ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ ಅದು ಎಂತಹ ಅತ್ಯುತ್ತಮವಾದಂತಹ ಅನುಭವ ಮತ್ತು ದೇವರು ತನ್ನ ರಹಸ್ಯಗಳನ್ನೇ ಆತನ ಮಕ್ಕಳಿಗೆ ಬಯಲುಪಡಿಸುತ್ತಾನೆ. Don't ever think that if you come Sunday morning and attend the breaking of bread and go, that is your Christianity. You are going to understand the great truth of the word of God. Don't assume like that. You have to spend time daily walking with the Lord. ಕೇವಲ ಭಾನುವಾರ ನಾನು ಸಭೆಗೆ ಬಂದು ಕೂತು ರೊಟ್ಟಿ ಮುರಿದು ಆರಾಧನೆ ಮಾಡಿ ಮನೆಗೆ ಹೋಗುವುದಾದರೆ ನಾನು ಕ್ರೈಸ್ತನು ವಿಶ್ವಾಸಿ ಎಂಬುದಾಗಿ ನೆನೆಸಬೇಡ. ಬದಲಾಗಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವುದೇ ನಿಜವಾದ ಕ್ರಿಸ್ತಿಯ ಜೀವಿತ. Now, Enoch taken up without death is a picture of the rapture of the church. ಹೀನೋಕನು ಮರಣವನ್ನ ಕಾಣದೆ ದೇವರ ಜೊತೆಗೆ ಪರಲೋಕಕ್ಕೆ ಒಯ್ಯಲ್ಪಟ್ಟದ್ದು ಅದು ಸಭೆಯು ಎತ್ತಲ್ಪಡುವುದಕ್ಕೆ ಚಿತ್ರಣವಾಗಿದೆ. We read about that in 1 Thessalonians chapter 4 and 1 Corinthians 15. ಅದನ್ನ ನಾವು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಮತ್ತು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯಗಳಲ್ಲಿ ಓದುತ್ತೇವೆ. In Revelation 3:10 also, the Lord reminded that he will keep us from the hour of a trial that is coming upon the earth, that is the time of tribulation. ಮತ್ತು ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನದಲ್ಲಿಯೂ ಸಹ ನಾವು ನೋಡುವಾಗ ದೇವರು ಮುಂದೆ ಬರ್ಲಿಕ್ಕಿರುವಂತಹ ಆ ಮಹಾ ಸಂಕಟ ದಿನಗಳಿಂದ ತಪ್ಪಿಸಿ ತನ್ನ ಜನರನ್ನ ಕರೆದುಕೊಂಡು ಹೋಗುತ್ತಾನೆ ಎಂಬುದು ಅಲ್ಲಿ ಜ್ಞಾಪಕ ಮಾಡಲ್ಪಟ್ಟಿದೆ. So Enoch, before the flood, he is taken up, and that's a picture of the church being raptured before the great tribulation. ಜಲಪ್ರಳಯವು ಬರುವುದಕ್ಕಿಂತ ಮುಂಚೆ ದೇವರು ಹನೋಕನನ್ನ ಪರಲೋಕಕ್ಕೆ ಕರೆದುಕೊಂಡು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಅದು ಬರ್ಲಿಕ್ಕಿರುವಂತಹ ಮಹಾ ಸಂಕಟ ದಿನಕ್ಕಿಂತ ಮುಂಚೆ ದೇವರು ತನ್ನ ಸಭೆಯನ್ನ ಪರಲೋಕಕ್ಕೆ ಎತ್ತಿಕೊಳ್ಳುತ್ತಾನೆ ಎಂಬುದೇ ಅದರ ಉದ್ದೇಶ. Now let's read from verse 25 to 32. 25ರಿಂದ 32ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಮೆತುಶೇಲನು 187 ವರ್ಷದವನಾದಾಗ ಲೆಮೆಕನನ್ನು ಪಡೆದನು. ಲೆಮೆಕನು ಹುಟ್ಟಿದ ಮೇಲೆ ಮೆತುಶೇಲನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 782 ವರ್ಷ ಬದುಕಿದನು. ಅವನು ಒಟ್ಟು 969 ವರ್ಷ ಬದುಕಿ ಸತ್ತನು. ಲೆಮೆಕನು 182 ವರ್ಷದವನಾದಾಗ ಒಬ್ಬ ಮಗನನ್ನು ಪಡೆದು, ಯೆಹೋವನು ಶಪಿಸಿದ ಭೂಮಿಯಿಂದ ನಮಗೆ ಉಂಟಾದ ಕೈ ಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ಈ ಮಗನು ನಮ್ಮನ್ನು ಉಪಶಮನಗೊಳಿಸುವನು ಎಂದು ಹೇಳಿ ಅವನಿಗೆ ನೋಹ ಎಂದು ಹೆಸರಿಟ್ಟನು. ನೋಹನು ಹುಟ್ಟಿದ ಮೇಲೆ ಲೆಮೆಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 595 ವರ್ಷ ಬದುಕಿದನು. ಅವನು ಒಟ್ಟು 777 ವರ್ಷ ಬದುಕಿ ಸತ್ತನು. ನೋಹನು 500 ವರ್ಷದವನಾದಾಗ ಶೇಮ್, ಹಾಮ್, ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. First we read about Enoch's son Methuselah, who lived longer than even Adam, 969 years. He is the one who lived the longest on the face of the earth. ಇಲ್ಲಿ ಪ್ರಪ್ರಥಮವಾಗಿ ಹನೋಕನ ಮಗನಾದಂತಹ ಮೆತುಶೆಲಹನ ಕುರಿತಾಗಿ ನಾವು ನೋಡುತ್ತೇವೆ. ಆತನು ಆದಾಮನಿಗಿಂತಲೂ ಹೆಚ್ಚು ವರ್ಷ ಬದುಕಿದನು. ಒಟ್ಟು 969 ವರ್ಷ ಬದುಕಿ ಸತ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಭೂಮಿಯ ಮೇಲೆ ವಾಸಿಸಿದಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ದೀರ್ಘ ಜೀವಿತಾವಧಿಯನ್ನು ಹೊಂದಿದವನು ಮೆತುಶೆಲಹನು. When you take Adam and Methuselah, ಆದಾಮ ಮತ್ತು ಮೆತುಶೆಲಹರನ್ನ ನೀವು ನೋಡುವುದಾದರೆ they pretty much bridge the gap between creation and flood. ಅವರು ಸೃಷ್ಟಿ ಕಾರ್ಯಕ್ಕೂ ಮತ್ತು ಜಲಪ್ರಳಯಕ್ಕೂ ಮಧ್ಯದಲ್ಲಿರುವಂತಹ ಆ ಒಂದು ಸಮಯವನ್ನು ಅವರು ತುಂಬುತ್ತಾರೆ. Yeah. Now in verse 27 to 32 we have the genealogy from Enoch to Noah. 27ನೇ ವಚನದಿಂದ 32ನೇ ವಚನಗಳವರೆಗೆ ಹನೋಕನಿಂದ ನೋಹನವರೆಗಿನ ವಂಶಾವಳಿಯನ್ನು ನಾವು ನೋಡುತ್ತೇವೆ.
Methuselah could have told Noah everything from creation, from first-hand information from Adam. ಬಹುಶಃ ಮೆತುಶೆಲೆಹನು ಹನೋಕನಿಗೆ ವಾಟ್ ಇಸ್ ಇಟ್ ಅಂಕಲ್, ವುಡ್ ಯು ಪ್ಲೀಸ್ ರಿಪೀಟ್? So Methuselah would have told Noah, the last name, ಓಕೆ. the information he had from Adam about the creation and all that happened, the fall, everything. So from Adam, Methuselah might have told that to Noah. ನಾವು ನೋಡುವಾಗ ಮೆತುಶೆಲೆಹನು ಬಹುಶಃ ತನ್ನ ವಂಶಾವಳಿ ಅಂತ್ಯದಲ್ಲಿ ಬರುವಂತಹ ನೋಹನಿಗೆ ಆದಾಮನಿಂದ ಕೇಳಿದಂತಹ ಆ ಸೃಷ್ಟಿಯ ಕಾರ್ಯ, ಮಾನವನ ಬಿದ್ದು ಹೋಗುವಿಕೆ, ಹೇಗೆ ದೇವರು ಆತನ ರಕ್ಷಣೆಗಾಗಿ ಒಂದು ಮಾರ್ಗವನ್ನು ಏರ್ಪಡಿಸಿದನು, ಇದೆಲ್ಲವನ್ನ ಬಹುಶಃ ಮೆತುಶೆಲೆಹನು ನೋಹನಿಗೆ ತಿಳಿಸಿರಬಹುದು. There have been probably gaps in the genealogy, but the record is accurate. ಇಲ್ಲಿ ಬಹುಶಃ ಈ ವಂಶಾವಳಿಯಲ್ಲಿ ಕೆಲವು ಜನರ ಹೆಸರುಗಳು ಬಿಟ್ಟು ಹೋಗಿರಬಹುದು, ಕೆಲವು ಅಲ್ಲಿ ಮಧ್ಯದಲ್ಲಿ ಕೆಲವು ಖಾಲಿ ಸ್ಥಳ ಇರಬಹುದು. ಆದರೆ ಇಲ್ಲಿ ಕೊಡಲ್ಪಟ್ಟಿರುವಂತಹ ವಂಶಾವಳಿಯ ಆ ಕ್ರಮವು ಅದು ಕ್ರಮಾನುಸಾರವಾಗಿದೆ. Same way we read the genealogy of Jesus in Matthew 1. There may be some gap in between. It might have skipped some people, but whatever is recorded is absolutely true. ನಾವು ಹೇಗೆ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯ ಕುರಿತಾಗಿ ಓದುತ್ತೇವೋ, ಅಲ್ಲಿ ಆತನ ವಂಶಾವಳಿಯು ಕ್ರಮಾನುಸಾರವಾಗಿ ಕೊಡಲ್ಪಟ್ಟಿದ್ದರೂ ಸಹ ಕೆಲವರ ಹೆಸರುಗಳು ಮಧ್ಯದಲ್ಲಿ ಬಿಟ್ಟು ಹೋಗಿದೆ. ಅದೇ ರೀತಿಯಲ್ಲಿ ಇದು ಸಹ. God's interest in recording this is it's a redemptive purpose. God is showing his work of redemption through these names. ದೇವರು ಈ ಎಲ್ಲಾ ಹೆಸರುಗಳನ್ನ ವಂಶಾವಳಿಗಳಲ್ಲಿ ಹೆಸರುಗಳನ್ನ ಬರೆದಿಟ್ಟಿರುವಂತಹ, ನಮೂದಿಸಿರುವಂತಹ ಉದ್ದೇಶವೇನೆಂದರೆ, ಇದೆಲ್ಲದರ ಮೂಲಕ ಆತನ ಬಿಡುಗಡೆಯ ಆ ಒಂದು ಕಾರ್ಯ, ಬಿಡುಗಡೆಯ ಯೋಜನೆ ಹೇಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ. The name Methuselah means when he is dead, it will be sent. ಮೆತುಶೆಲೆಹ ಎಂಬ ಹೆಸರಿನ ಅರ್ಥವೇನೆಂದರೆ, ಆತನು ಸತ್ತ ನಂತರ ಅದು ಪ್ರಾರಂಭವಾಗುತ್ತದೆ ಎಂಬುದಾಗಿ. What will God send after he die? ಆತನು ಸತ್ತ ನಂತರ ದೇವರು ಏನನ್ನ ಕಳುಹಿಸುತ್ತಾನೆ? The universal flood. ಈ ಲೋಕವನ್ನೇ ಮುಳುಗಿಸಿದಂತಹ ಜಲಪ್ರಳಯ. As long as Methuselah lived, the flood cannot come. ಮೆತುಶೆಲೆಹನು ಬದುಕಿರುವವರೆಗೂ ಆ ಜಲಪ್ರಳಯವು ಬರುವುದಕ್ಕೆ ಸಾಧ್ಯವಿಲ್ಲ. We read in Thessalonians, as long as the work of the Holy Spirit in the church is in this world, the tribulation cannot come. ನಾವು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಓದುವ ಪ್ರಕಾರ, ಪರಿಶುದ್ಧಾತ್ಮನು ಅಥವಾ ಪವಿತ್ರಾತ್ಮನು ಈ ಲೋಕದಲ್ಲಿ ಇರುವವರೆಗೂ ಆ ಸಂಕಟ ಕಾಲಗಳು ಬರುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಪರಿಶುದ್ಧಾತ್ಮನು ಸಭೆಯಲ್ಲಿ ಮಾಡುವ ಕಾರ್ಯ ಈ ಲೋಕದಲ್ಲಿ ಇರುವ ತನಕ ಸಂಕಟ ಕಾಲ ಬರಲಿಕ್ಕೆ ಸಾಧ್ಯವಿಲ್ಲ. Once the church is removed, then the tribulation will come. ಪರಿಶುದ್ಧಾತ್ಮನು ಸಭೆಯಲ್ಲಿ ಮಾಡುವಂತಹ ಕಾರ್ಯಗಳು ಇರುವವರೆಗೂ ಆ ಸಂಕಟ ಕಾಲಗಳು ಬರುವುದಿಲ್ಲ. ಸಭೆಯು ಎತ್ತಲ್ಪಟ್ಟ ನಂತರ ಆ ಸಂಕಟ ಕಾಲಗಳು ಪ್ರಾರಂಭವಾಗುತ್ತವೆ. Why I said the work of the Holy Spirit in the church, because the Holy Spirit will still be in the world working during the tribulation also. ಯಾಕೆ ನಾನು ಪರಿಶುದ್ಧಾತ್ಮನ ಕಾರ್ಯಗಳು ಸಭೆಯಲ್ಲಿ ನಡೆಯುತ್ತಿರುವವರೆಗೂ ಎಂಬುದಾಗಿ ಹೇಳಿದ್ದೇನೆಂದರೆ, ಆ ಸಂಕಟ ಕಾಲಗಳಲ್ಲಿಯೂ ಸಹ ಪವಿತ್ರಾತ್ಮನು ಭೂಮಿಯ ಮೇಲೆ ಇರುತ್ತಾನೆ. But the work of the church will be done. ಆದರೆ ಸಭೆಯ ಕಾರ್ಯವು ಅದು ಪರಿಪೂರ್ಣವಾಗಿರುತ್ತದೆ ಭೂಮಿಯ ಮೇಲೆ. You are muted, uncle. You are muted. Why God allowed Methuselah to live the longest 969 years? ಯಾಕೆ ದೇವರು ಮೆತುಶೆಲೆಹನಿಗೆ ಅತ್ಯಂತ ದೀರ್ಘ ಜೀವಿತಾವಧಿಯನ್ನ ಕೊಟ್ಟನು? 969 ವರ್ಷ ಬದುಕುವ ಹಾಗೆ ಅವನನ್ನ ಅವಕಾಶ ಕೊಟ್ಟನು. God is patient and merciful to the people of that time, and he is long suffering. ಯಾಕಂದರೆ ಆ ಕಾಲದಲ್ಲಿದ್ದಂತಹ ಜನರು
ಆತನ ಕಡೆಗೆ ತಿರುಗಿಕೊಂಡು ರಕ್ಷಣೆಯನ್ನು ಹೊಂದಬೇಕು ಎಂಬ ಕಾರಣದಿಂದ ಆತನು ದೀರ್ಘ ಶಾಂತಿಯಿಂದಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. Exact reason Peter says why the coming of the Lord seems like delayed, because he don't want anybody to perish. ಇದೇ ಕಾರಣವನ್ನ ಪೇತ್ರನ ಪತ್ರಿಕೆಯಲ್ಲಿ ಪೇತ್ರನು ಹೇಳುತ್ತಾನೆ. ಅದೇನೆಂದರೆ ದೇವರು ಇನ್ನೂ ಬರಲಿಕ್ಕೆ ತಡ ಮಾಡುತ್ತಿರುವ ಕಾರಣವೇನೆಂದರೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿಯೇ ಆತನು ದೀರ್ಘ ಶಾಂತಿಯಿಂದ ಕಾಯುತ್ತಿದ್ದಾನೆ. The people of the world think that man is basically very good. It is the environment that is bad. ಈ ಲೋಕದ ಜನರು ನೆನೆಸುತ್ತಾರೆ ಮಾನವನಲ್ಲಿ ಒಳ್ಳೆಯತನವಿದೆ, ಆತನಿರುವಂತಹ ವಾತಾವರಣವೇ ಕೆಟ್ಟು ಹೋಗಿದೆ ಎಂಬುದಾಗಿ ಅವರು ಹೇಳುತ್ತಾರೆ. So communism, socialism, now modernism, all trying to improve the environment, and man can save himself. But the Bible says man is basically wicked. Man's heart is desperately wicked. ಕಮ್ಯುನಿಸಂ, ಸೋಷಿಯಲಿಸಂ ಮತ್ತು ಈ ಆಧುನಿಕತೆಯನ್ನ ನಾವು ನೋಡುವಾಗ ಅದು ಮಾನವನಿಗೆ ಅನುಕೂಲವಾಗುವಂತಹ ವಾತಾವರಣವನ್ನ ನಿರ್ಮಿಸಲಿಕ್ಕೆ, ಮಾನವನಿಗೆ ಅನುಕೂಲವಾದಂತಹ ಸಮಾಜವನ್ನ ನಿರ್ಮಿಸಲಿಕ್ಕೆ ಪ್ರಯತ್ನ ಪಡುತ್ತಾ ಇರುವುದನ್ನು ನಾವು ನೋಡುತ್ತೇವೆ. ಆದರೆ ದೇವರ ವಾಕ್ಯವು ಹೇಳುತ್ತದೆ ಮಾನವನು ಆತನು ದುಷ್ಟನಾಗಿದ್ದಾನೆ, ಆತನಲ್ಲಿ ಒಳ್ಳೆಯದೇನು ಇಲ್ಲ, ಆತನ ಹೃದಯವೇ ಅದು ವಂಚಕವಾಗಿದೆ ಎಂಬುದಾಗಿ ಹೇಳುತ್ತದೆ. There's not even one righteous, the word of God says. ದೇವರ ವಾಕ್ಯವು ಹೇಳುತ್ತದೆ ನೀತಿವಂತನು ಒಬ್ಬನಾದರೂ ಇಲ್ಲ. Now we are studying the genealogy of the line of Seth, a godly line. ಇಲ್ಲಿ ಸೇತನ ವಂಶಾವಳಿಯನ್ನು ನಾವು ನೋಡುತ್ತಿದ್ದೇವೆ. ಈ ಸೇತನ ವಂಶಾವಳಿಯು ಅದು ದೇವ ಭಕ್ತಿಯಿಂದ ಕೂಡಿದಂತಹ ವಂಶಾವಳಿ. But where is it going to lead to? ಆದರೆ ಅದು ಕಟ್ಟ ಕಡೆಗೆ ಎಲ್ಲಿಗೆ ನಡೆಸುತ್ತದೆ? Is the world going to get better, utopia? No, the next chapter talks about the judgment of God through the flood. ಅಲ್ಲಿ ಒಂದು ದೇವಭಕ್ತಿಯ ಜನಾಂಗವು ಅಥವಾ ವಂಶಾವಳಿ ಇದ್ದರೂ ಸಹ ಲೋಕವು ಅದು ಒಳ್ಳೆಯದಾಯಿತು ಅಥವಾ ಯೋಗ್ಯವಾಯಿತು ಎಂಬುದಾಗಿ ನಾವು ನೋಡುತ್ತೇವಾ? ಇಲ್ಲ, ನಂತರದ ಅಧ್ಯಾಯದಲ್ಲಿ ದೇವರು ಜಲಪ್ರಳಯವನ್ನು ತಂದನು ಎಂಬುದಾಗಿ ನಾವು ನೋಡುತ್ತೇವೆ. Lamech, Methuselah's son, had a son by name Noah. ಮೆತುಶೆಲೆಹನ ಮಗನಾದಂತಹ ಲೆಮೆಕನಿಗೆ ನೋಹನೆಂಬಂತ ಒಬ್ಬ ಮಗನು ಹುಟ್ಟಿದನು. Now Noah means he will bring comfort. ನೋಹ ಎಂಬಂತಹ ಆ ಪದದ ಹೆಸರಿನ ಅರ್ಥವೇನೆಂದರೆ ಶಾಂತಿಯನ್ನ ಅಥವಾ ಸಮಾಧಾನವನ್ನ ತರುವಾತನು. He will bring comfort and rest. ಆತನು ವಿಶ್ರಾಂತಿಯನ್ನು ಮತ್ತು ಸಂತೈಸುವಿಕೆಯನ್ನು ತರುತ್ತಾನೆ. Now when you look at these names in chapter 5, 5ನೇ ಅಧ್ಯಾಯದಲ್ಲಿ ಈ ಹೆಸರುಗಳನ್ನು ನಾವು ಓದುವಾಗ there is a gospel message in this. ಇದರಲ್ಲಿಯೂ ಒಂದು ಸುವಾರ್ತೆಯು ಅಡಗಿದೆ. Now before I come to that, ನಾನು ಅದಕ್ಕೆ ಬರುವುದಕ್ಕಿಂತ ಮುಂಚೆ we see Adam and Cain and Lamech in chapter 4, the ungodly line of Adam through Cain. What is it, uncle? Would you please repeat? From Adam's son Cain's line is an ungodly line. In that line, another Lamech came. We saw in chapter 4, who took 2 wives, who was arrogant, who was boasting about killing a man for hurting him. So we see Cain and Lamech. ನಾವು 4ನೇ ಅಧ್ಯಾಯದಲ್ಲಿ ಆದಾಮನ ಮಗನಾದಂತಹ ಕಾಯಿನನ ವಂಶಾವಳಿಯಲ್ಲಿ ಇನ್ನೊಬ್ಬ ಲೆಮೆಕನ ಕುರಿತಾಗಿ ನಾವು ನೋಡುತ್ತೇವೆ. ಆತನೇ ಇಬ್ಬರು ಹೆಂಡರನ್ನ ಮಾಡಿಕೊಂಡು ಬಹುಪತ್ನಿತ್ವವನ್ನು ಪ್ರಾರಂಭಿಸಿದವನು. ಆತನು ಅಹಂಕಾರಿಯಾಗಿದ್ದು ತನ್ನನ್ನ ಒಡೆದವನಿಗೆ 70 ಸಾರಿ ದಂಡನೆ ಮಾಡುತ್ತೇನೆ ಎಂಬುದಾಗಿ ಆತನು ಅಲ್ಲಿ ಪ್ರತಿಜ್ಞೆ ಮಾಡುವುದನ್ನು ನಾವು ನೋಡುತ್ತೇವೆ. ಆ ಲೆಮೆಕನು ಬೇರೆ, ಈ ಲೆಮೆಕನು ಮೆತುಶೆಲೆಹನ ಮಗನಾದಂತಹ ಲೆಮೆಕನು ಬೇರೆ. Yeah. Also, here we see Adam's genealogy through Seth. There was an Enoch, the 7th one from Adam,
who was a man who walked with God. ಇಲ್ಲಿ ಆದಾಮನ ಮಗನಾದಂತಹ ಸೇತನಿಂದ ಆ ನೀತಿವಂತಿಕೆಯ ಆ ವಂಶಾವಳಿ ಪ್ರಾರಂಭವಾಗುವುದನ್ನು ನಾವು ನೋಡುತ್ತೇವೆ. ಆದಾಮನಿಂದ 7ನೇ ತಲೆಯವನಾದಂತಹ ಹನೋಕನೇ ಆ ವಂಶಾವಳಿಗೆ ಮೂಲ ಪುರುಷನ ರೀತಿ ಇದ್ದನು. Enoch was a prophet. ಹನೋಕನು ಒಬ್ಬ ಪ್ರವಾದಿಯಾಗಿದ್ದನು. ಮೆತುಸೆಲೆ was a sign, ಒಂದು ಗುರುತಾಗಿದೆ. ಮೆತುಶೆಲೆಹನು ಆತನು ಒಂದು ಗುರುತಾಗಿದ್ದನು. And Noah was one who will bring comfort and rest. ನೋಹ ಎಂಬುದಾಗಿ ಹೇಳುವಾಗ ಆತನು ವಿಶ್ರಾಂತಿ ಮತ್ತು ಸಂತೈಸುವಿಕೆಯನ್ನು ತರುವಾತನು. Now if you look at these names and its meaning, ಈ ಒಂದು ಹೆಸರುಗಳನ್ನ ಮತ್ತು ಅವುಗಳ ಅರ್ಥವನ್ನ ನಾವು ನೋಡುವಾಗ in the Bible times the names had meanings. ಸತ್ಯವೇದವು ತಿಳಿಸುತ್ತದೆ ಏನೆಂದರೆ ಹೆಸರುಗಳು ಅರ್ಥದಿಂದ ಕೂಡಿವೆ. Adam means man or red. Adam, man. ಆದಾಮ ಎಂಬಂತ ಆ ಹೆಸರಿನ ಅರ್ಥ ಕೆಂಪು ಅಥವಾ ಮಣ್ಣು ಎಂಬುದಾಗಿ ಅರ್ಥವಾಗುತ್ತದೆ. Seth means is appointed for something. ಸೇತನು ಎಂಬುದಾಗಿ ಹೇಳುವಾಗ ನೇಮಿಸಲ್ಪಟ್ಟವನು. Enosh means mortal. Mortal is ಎನೋಷ ಎಂಬುದಾಗಿ ಹೇಳುವಾಗ ಆತನು ಮರ್ತ್ಯನು. Canaan means sorrowful. ಕೇನಾನನು ಎಂಬುದಾಗಿ ಹೇಳುವಾಗ ದುಃಖದಿಂದ ಕೂಡಿದವನು. So we look at these 4 names. Man is appointed as mortal for sorrowful life. ಈ 3 ಹೆಸರುಗಳನ್ನ ಒಟ್ಟಾಗಿ ನಾವು ನೋಡುವಾಗ ಆದಾಮ ಎಂದರೆ ಮನುಷ್ಯ, Seth is appointed, Enosh is mortal, Canaan is sorrowful. In other words, man is appointed as mortal for sorrowful life. ಈ 4 ಹೆಸರುಗಳನ್ನ ಒಟ್ಟಾಗಿ ನಾವು ನೋಡುವಾಗ ಆದಾಮ ಎಂದರೆ ಮಣ್ಣು, ಸೇತನು ಎಂದರೆ ನೇಮಿಸಲ್ಪಟ್ಟವನು, Enosh mortal, ಎನೋಷ ಎಂಬುದಾಗಿ ಹೇಳುವಾಗ ಮರ್ತ್ಯನು, ಮತ್ತು ಕೇನಾನನು ಆತನು ದುಃಖದಿಂದ ಕೂಡಿದವನು. ಅಂದರೆ ಮಾನವನು ದುಃಖದಿಂದ ಜೀವಿಸುವುದಕ್ಕಾಗಿ ನೇಮಿಸಲ್ಪಟ್ಟವನು ಎಂಬುದಾಗಿ ಅರ್ಥವಾಗುತ್ತದೆ. Okay, good. Now Mahaliel means the blessed God. What is it, uncle? Which Mahaliel. ಮೆಹಾಲೇಲನು ಎಂಬುದಾಗಿ ಹೇಳುವಾಗ ದೇವರ ಮಹಿಮೆ. The blessed God. What? The blessed God. ದೇವರು ಆಶೀರ್ವದಿತನು ಎಂಬುದಾಗಿ. Jared means shall come down. ಎರೆದನು ಎಂಬುದಾಗಿ ಹೇಳುವಾಗ ಅದು ಇಳಿದು ಬರುತ್ತಾನೆ ಎಂಬುದಾಗಿ. Enoch means he will teach. ಹನೋಕನು ಎಂಬುದಾಗಿ ಹೇಳುವಾಗ ಆತನು ಬೋಧಿಸುತ್ತಾನೆ. Methuselah means his death shall bring. ಮೆತುಶೆಲೆಹ ಎಂಬುದಾಗಿ ಹೇಳುವಾಗ ದೇವರು ದೀರ್ಘಶಾಂತನು. Lamech means despairing. ಅಂದ್ರೆ what is desperation means despairing, ಹತಾಶನಾಗಿಲ್ಲ. ಎಸ್ ಅಂಕಲ್. ಲೆಮೆಕನು ಎಂಬುದಾಗಿ ಹೇಳುವಾಗ ಹತಾಶೆ. Noah means rest and comfort. ನೋಹ ಅಂದರೆ ವಿಶ್ರಾಂತಿ ಮತ್ತು ಸಂತೈಸುವಿಕೆ. So if you take all these names, there is a gospel message. ಈ ಎಲ್ಲಾ ಹೆಸರುಗಳನ್ನ ನಾವು ಒಟ್ಟಾಗಿ ನೋಡುವುದಾದರೆ ಅಲ್ಲಿ ಒಂದು ಸುವಾರ್ಥ ಸಂದೇಶವಿದೆ. Man is appointed as mortal for a sorrowful life. ಮಾನವನು ಆತನು ಮರ್ತ್ಯನಾಗಿ ನೇಮಿಸಲ್ಪಟ್ಟು ದುಃಖಕರ ಜೀವಿತಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೆ. But the blessed God will come down teaching, and his death shall bring the despairing one rest and comfort. Okay, let me repeat it. Yes, the blessed God, ಆಶೀರ್ವಾದ ಹೊಂದಿದ ದೇವರು ಇಳಿದು ಬಂದು ನಮಗೆ ಬೋಧಿಸಿ ತನ್ನ ಮರಣ ಮೂಲಕ ನಿರಾಶೆಯಲ್ಲಿ ಇರುವವರಿಗೆ ರೆಸ್ಟ್ ಅಂಡ್ ಕಂಫರ್ಟ್ ಅಂದ್ರೆ ವಿಶ್ರಾಂತಿ ಸಂತೈಸುವಿಕೆ ವಿಶ್ರಾಂತಿ ಕೊಡುವನು. That is the picture of Jesus Christ coming down and through his death bringing hope and comfort to the despairing mankind. ಇದು ಯೇಸು ಕ್ರಿಸ್ತನ ಚಿತ್ರಣವಾಗಿದೆ.
ಯೇಸು ಕ್ರಿಸ್ತನು ಆ ದುಃಖದಿಂದ ಜೀವಿಸುತ್ತಿರುವಂತಹ ಮನುಷ್ಯನಿಗೆ ಮೇಲಿನಿಂದ ಇಳಿದು ಬಂದು ಬೋಧಿಸುವವನಾಗಿ ನಿತ್ಯ ಜೀವವನ್ನು ತನ್ನ ಮರಣದ ಮೂಲಕ ಕೊಡುತ್ತಾನೆ ಎಂಬುದೇ ಅದರ ಅರ್ಥ. So it's amazing how these names, if you study together, you see even in this chapter of death, you see a hope of God bringing hope, rest and comfort to man who is appointed for sorrow and desperation. ಈ ಒಂದು 5ನೇ ಅಧ್ಯಾಯವನ್ನ ನಾವು ಓದುವಾಗ ಇದು ಮರಣದಿಂದ ಕೂಡಿದಂತಹ ಅಧ್ಯಾಯವಾಗಿದ್ದರೂ ಸಹ ಅದು ಎಂತಹ ನಿರೀಕ್ಷೆಯನ್ನು ಹುಟ್ಟಿಸುವಂತಹ ಅಧ್ಯಾಯವಾಗಿದೆ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. ಅವರ ಹೆಸರುಗಳಲ್ಲಿ ಒಂದು ಸುವಾರ್ಥ ಸಂದೇಶವು ಅಡಗಿದೆ. ದೇವರು ಸಂತೈಸುತ್ತಾನೆ ಮತ್ತು ರಕ್ಷಿಸುತ್ತಾನೆ ಎಂಬುದು ಅದರ ಅರ್ಥವಾಗುತ್ತದೆ. It was like walking through a graveyard, but in the midst of that we see a man who escaped the curse of death. ಅದು ಒಂದು ಸಮಾಧಿಗಳ ಮಧ್ಯದಲ್ಲಿ ನಡೆದ ರೀತಿಯಲ್ಲಿ ಈ ಅಧ್ಯಾಯವಿದ್ದರೂ ಸಹ ಅದರ ಅಂತ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನ ನಾವು ನೋಡುತ್ತೇವೆ. ಆತನ ಮೂಲಕ ವಿಶ್ರಾಂತಿ, ಸಂತೈಸುವಿಕೆ, ರಕ್ಷಣೆ ಬರುವುದನ್ನು ನಾವು ನೋಡುತ್ತೇವೆ. But we see a man called Enoch who escaped the curse of the death. ಮತ್ತು ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಹನೋಕನು ಆತನು ಮರಣವೆಂಬಂತಹ ಶಾಪವನ್ನ ತಪ್ಪಿಸಿಕೊಂಡಂತ ವ್ಯಕ್ತಿ. Noah would comfort those who are under the curse. ನೋಹ ಆತನು ಶಾಪದ ಅಡಿಯಲ್ಲಿರುವಂತಹ ಜನರನ್ನ ಸಂತೈಸುವವನು. In 1 minute I will stop it. Enoch is a picture of the raptured saints of the church. ಇನ್ನೊಂದು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಹನೋಕನು ಆತನು ಸಭೆಯು ಎತ್ತಲ್ಪಡುವ ಭಕ್ತರಿಗೆ ಸೂಚನೆಯಾಗಿದ್ದಾನೆ. Methuselah is a picture of those believers who died. ಮತ್ತು ಮೆತುಶೆಲಹ ಎಂಬುದಾಗಿ ಹೇಳುವಾಗ ಈ ಸಭೆಯು ಎತ್ತಲ್ಪಡುವುದಕ್ಕಿಂತ ಮುಂಚೆ ಸತ್ತು ಹೋದಂತಹ ವಿಶ್ವಾಸಿಗಳಿಗೆ ಅವರನ್ನು ಸೂಚನೆಯಾಗಿದ್ದಾನೆ. So Methuselah, the saints who have died in Christ, and Enoch is the saints who are raptured when the Lord comes. ಮೆತುಶೆಲಹನು ಆತನು ಸಭೆಯು ಎತ್ತಲ್ಪಡುವುದಕ್ಕಿಂತ ಮುಂಚೆ ಕರ್ತನಲ್ಲಿ ನಿದ್ರೆ ಹೋದಂತಹ ವಿಶ್ವಾಸಿಗಳಿಗೆ ಸೂಚನೆಯಾಗಿದ್ದಾನೆ. ಹನೋಕನು ಕರ್ತನ ಬರೋಣದಲ್ಲಿ ಮಧ್ಯಾಕಾಶಕ್ಕೆ ಸಭೆಯನ್ನ ಎತ್ತಲ್ಪಡುವ ವಿಶ್ವಾಸಿಗಳಿಗೆ ಸೂಚನೆಯಾಗಿದ್ದಾನೆ. Then what is Noah the picture of? Repeat, uncle, would you please? What is Noah the picture of? ಹಾಗಾದರೆ ನೋಹನು ಯಾವುದರ ಚಿತ್ರಣವಾಗಿದ್ದಾನೆ? It is a picture of Israel that will go through the tribulation and they will be saved at the end, like Noah and family saved through the flood in the ark. ನೋಹನು ಆ ಮಹಾ ಸಂಕಟ ಕಾಲಗಳನ್ನು ದಾಟಿ ಹೋಗುವಂತಹ ಇಸ್ರಾಯೇಲ್ ಜನರಿಗೆ ಸೂಚನೆ ಆಗಿದ್ದಾನೆ. ಯಾವ ರೀತಿ ನೋಹ ಮತ್ತು ಆತನ ಕುಟುಂಬದವರು ಜಲಪ್ರಳಯವನ್ನ ದಾಟಿದರೋ, ರಕ್ಷಿಸಲ್ಪಟ್ಟರೋ, ಅದೇ ರೀತಿಯಲ್ಲಿ ಇಸ್ರಾಯೇಲರು ಸಹ ಆ ಮಹಾ ಸಂಕಟ ದಿನಗಳನ್ನು ದಾಟಿ ಹೋದ ನಂತರ ಅದರ ಅಂತ್ಯದಲ್ಲಿ ಕರ್ತನು ಅವರನ್ನ ರಕ್ಷಿಸುತ್ತಾನೆ. The remnant of Israel, there's a remnant of Israel who will trust the Lord. They will be saved through the tribulation. ಆ ಸಂಕಟ ದಿನಗಳಲ್ಲಿ ಉಳಿದಿರುವಂತಹ ಇಸ್ರಾಯೇಲ್ಯರು ಅವರು ಸುವಾರ್ತೆಯನ್ನ ಕೇಳಿ ರಕ್ಷಣೆ ಹೊಂದುತ್ತಾರೆ. We know very little about Enoch's life, but what we know is praiseworthy like Abel's life. ಹನೋಕನ ಜೀವಿತದ ಕುರಿತಾಗಿ ನಮಗೆ ಪರಿಪೂರ್ಣ ಮಾಹಿತಿ ಇಲ್ಲ. ಆದರೆ ಆತನ ಜೀವಿತದ ಕುರಿತಾಗಿ ಇರುವಂತಹ ಸ್ವಲ್ಪ ಮಾಹಿತಿಯು ಸಹ ಆತನಿಗೆ ಸ್ತೋತ್ರ ಯೋಗ್ಯನನ್ನಾಗಿ ಮಾಡುತ್ತದೆ. ಅದೇ ರೀತಿಯಲ್ಲಿ ಹೇಬೆಲನ ಜೀವಿತದ ರೀತಿಯಲ್ಲಿ. So we are living in a world of death, but Jesus through ನಾವು ಈ ಒಂದು ಮರಣದಿಂದ ತುಂಬಿದ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಆದರೆ ಯೇಸು ಕ್ರಿಸ್ತನು ನಮಗೆ ರಕ್ಷಣೆಯನ್ನ ತಂದನು.